ಆತ್ಮೀಯರೇ, ನಾವೆಲ್ಲರೂ ಇಂದು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಹರಿಹರದ ಪುಣ್ಯ ಸ್ಥಳವಾದ ಶ್ರೀ ಹರಿಹರೇಶ್ವರನ ಸನ್ನಿಧಿಯಲ್ಲಿ ತುಂಬ ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, 2015ನೇ ಇಸ್ವಿಯಿಂದ ನಾವು ಈ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಪಂಚದ ಶಾಂತಿಗಾಗಿ, ಪ್ರಪಂಚದ ಆರೋಗ್ಯಕ್ಕಾಗಿ ಮತ್ತು ಮನುಕುಲದ ಉದ್ಧಾರಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಪ್ರಸ್ತಾಪವನ್ನು ಅವರು 193 ದೇಶಗಳ ಪ್ರತಿನಿಧಿಗಳ ಎದುರಿಗೆ ಇಟ್ಟಂಥ ಸಂದರ್ಭದಲ್ಲಿ 193 ದೇಶಗಳ ಪೈಕಿ 186 ದೇಶಗಳ ಎಲ್ಲ ಪ್ರತಿನಿಧಿಗಳು ಇದನ್ನು ಒಕ್ಕಲಿನಿಂದ ಸಮ್ಮತಿಸಿ ಅದಕ್ಕೆ ಕರೆಯನ್ನು ಕೊಡ್ತಾರೆ. ಅಂದಿನಿಂದ ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. 2015ನೇ ಇಸ್ವಿಯಿಂದ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಎಲ್ಲ ದೇಶಗಳಲ್ಲಿ ಪ್ರಪಂಚದಾದ್ಯಂತ ಎಲ್ಲರೂ ಸಹಿತ ನಾವು ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಜೂನ್ 21ನೇ ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ, ಅದು ಈ ವರ್ಷದ ದೊಡ್ಡ ಅಂದರೆ ಲಾಂಗೆಸ್ಟ್ ಡೇ ಇನ್ ಇಯರ್ ಅಂತ ಕರಿತೀವಿ, ಅತ್ಯಂತ ಉದ್ದವಾದ ಹಗಲು ಅಂತ ಕರಿತೀವಿ. ಸೊ ಇಲ್ಲಿ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಇಲ್ಲಿ ಸೂರ್ಯನ ಒಂದು ಪಥಚಲನೆ ಆಗೋದ್ರಿಂದ ಇದನ್ನು ಜೂನ್ 21ನ್ನು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹಮ್ಮಿಕೊಂಡಿದ್ದೇವೆ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸಹಿತ ಒಂದೊಂದು ಘೋಷವಾಕ್ಯವನ್ನು ಹೇಳ್ತಾ ಬರ್ತದೆ. ಅದೇ ರೀತಿ ಈ ವರ್ಷ ಒಂದೊಂದು ಘೋಷವಾಕ್ಯ ಅಂದರೆ ಮಾನವೀಯತೆಗಾಗಿ ಯೋಗ, ಯೋಗ ಫಾರ್ ಹ್ಯುಮ್ಯಾನಿಟಿ. ಸೊ ಹಾಗಾಗಿ ವಿಶ್ವದ ಮನುಕುಲದ ಉದ್ಧಾರಕ್ಕಾಗಿ ಮತ್ತು ಎಲ್ಲರ ಆರೋಗ್ಯ ಸುಧಾರಣೆಗೋಸ್ಕರ ನಾವೆಲ್ಲರೂ ಸೇರಿ ಯೋಗ ಮಾಡುವುದರಿಂದ ಕೇವಲ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ನಾವು ಸದೃಢವಾಗ್ತೀವಿ ಅನ್ನೋ ಒಂದು ಸಂದೇಶವನ್ನು ಸಾರ್ತಾ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ದಾವಣಗೆರೆ, ಜಿಲ್ಲಾ ಆಯುಷ್ ಇಲಾಖೆ ದಾವಣಗೆರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದಾವಣಗೆರೆ, ಭಾರತೀಯ ಪುರಾತತ್ವ ಇಲಾಖೆ, ತಾಲೂಕು ಆಡಳಿತ ಹರಿಹರ, ಅದೇ ರೀತಿ ಧನ್ವಂತರಿ ಪತಂಜಲಿ ಆರೋಗ್ಯ ಕೇಂದ್ರ, ಸಪ್ತರ್ಷಿ ಯೋಗ ಸ್ಪೋರ್ಟ್ಸ್ ಅಕಾಡೆಮಿ ಹರಿಹರ, ಭಾರತೀಯ ಪುರಾತತ್ವ ಇಲಾಖೆ ಮತ್ತು ತಾಲೂಕು ಆಡಳಿತ ಹರಿಹರ ಇವರೆಲ್ಲರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಹರಿಹರೇಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸರ್ವ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಸುಚಿತ್ರಾ ಮೇಡಮ್ನವರು. ತಪೋವನ ವೈದ್ಯರು, ತಪೋವನ ವಿದ್ಯಾರ್ಥಿಗಳು, ತಪೋವನ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಎಲ್ಲ ಆಯುಷ್ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ಸಹ ನಾನು ಆದರದ ಸ್ವಾಗತ ಕೋರುತ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಲ್ಲಿ ಯೋಗಾಸಕ್ತರು ಸಹ ಇಲ್ಲಿ ನೆರೆದಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸುಸ್ವಾಗತವನ್ನು ಕೋರುತ್ತೇನೆ. ಪತ್ರಿಕಾ ಮಾಧ್ಯಮವರು ಸಹ ಇಲ್ಲಿ ಉಪಸ್ಥಿತರಿರುತ್ತಾರೆ, ಅವರಿಗೂ ನಾನು ಆದರದ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ನನಗೆ ತಮ್ಮೆಲ್ಲರನ್ನು ಸ್ವಾಗತಿಸಲು ಸುವರ್ಣಾವಕಾಶ ಕೊಟ್ಟ ತಮಗೆಲ್ಲರಿಗೂ ಇನ್ನೊಂದು ಸಲ ವಂದಿಸುತ್ತೇನೆ. ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ ಡಾಕ್ಟರ್ ಸುಚಿತ್ರಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಮ್ಮ ತಪೋವನ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಎಲ್ಲರೂ ದಯಮಾಡಿ ತಮ್ಮ ಸ್ಥಳದಲ್ಲಿ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತಪಾದಪದ್ಮಂ ಲೋಕೆ ಜರಾ ಋಗ್ಭಯಂ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾ ಧನ್ವಂತರೇ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷಧಾರಿಣಂ ಸರ್ವೇ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಈ ಒಂದು ವೇದಿಕೆ
ಮೇಲಿರ್ತಕ್ಕಂಥ ಸರ್ವ ಗಣ್ಯರು ಸಹಿತ ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ಹಸಿರೇ ಉಸಿರು. ಸೊ ಈ ಒಂದು ಸಸಿಗಳಿಗೆ ನೀರೆರೆಯುವುದರ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಲಿದ್ದಾರೆ. ಮೊದಲಿಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪನವರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಕೇಳ್ಕೊಂಡಾಗ ಅವರು ಸಹಿತ ಹೃದಯಪೂರ್ವಕವಾಗಿ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಯುರ್ವೇದದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ ಪಿ ಹರೀಶ್ ಸರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಪ್ರೀತಿಯ ಗೌರವ ಸಮರ್ಪಣೆ. ಧನ್ಯವಾದಗಳು. ನಮ್ಮ ದಾವಣಗೆರೆ ಜಿಲ್ಲಾ BJP ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೀರೇಶ್ ಹನಗವಾಡಿ ಸರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಗೌರವ ಸಮರ್ಪಣೆ. ನಮ್ಮ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಂಥ ಗಂಗಾಧರ್ ಸರ್ ಅವರು ಸಹಿತ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರಿಗೂ ಸಹಿತ ಆಧಾರದ ಸುಸ್ವಾಗತವನ್ನು ಈ ಸತ್ಕಾರ ನೀಡುವುದರ ಮೂಲಕ ಕೋರ್ತಾ ಇದ್ದೇನೆ. ಇನ್ನು ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರು ಸಹಿತ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ಒಂದು ಪ್ರೀತಿಯ ಸತ್ಕಾರ ಶಶಿಕುಮಾರ್ ಸರ್ ಅವರಿಂದ. ಚಪ್ಪಾಳೆ ಹೊಡಿಬೇಕು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಗರಸಭೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಾಮನ ಮೂರ್ತಿ ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸತ್ಕಾರದೊಂದಿಗೆ ನೀಡ್ತಾ ಇದ್ದೇವೆ. ಇನ್ನು ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಂಥ ಶ್ರೀ ಸಿದ್ದಪ್ಪ ಸರ್ ಅವರು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನು ಉಪ ತಹಶೀಲ್ದಾರ್ ಆಗಿರ್ತಕ್ಕಂಥ ಶಶಿಧರ್ ಸರ್ ಅವರು ಸಹಿತ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಪ್ರೀತಿಯ ಗೌರವ ಸಮರ್ಪಣೆ. ಇನ್ನು ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಅಜಿತ್ ಸಾವಂತ್ ಸರ್ ಅವರು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನು ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ರೇವಣ ಸಿದ್ದಪ್ಪ ಅಂಗಡಿಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನು
ಹಿರಿಯರು ಆಗಿರ್ತಕ್ಕಂಥ ಎಚ್.ಎಂ. ಶಿವಾನಂದಪ್ಪರವರು ಸಹಿತ ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನು ನಮ್ಮ ಹರಿಹರ ತಾಲೂಕಿನ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಡಾಕ್ಟರ್ ರತ್ನಾ ಮೇಡಮ್ರವರು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೂ ಸಹಿತ ಪ್ರೀತಿಯ ಗೌರವ ಸಮರ್ಪಣೆ. ಇನ್ನು ಅಕ್ಕನ ಬಳಗದ ಶಿವಕ್ಕನವರು ಸಹಿತ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಧ್ಯಾನದಲ್ಲಿ ಎಲ್ಲರನ್ನ ಮಗ್ನರನ್ನು ಮಾಡಿದರು. ಅವರನ್ನು ನಮ್ಮ ಜಿಲ್ಲಾ ಆಯುಷ್ ಇಲಾಖೆಯ ಡಾಕ್ಟರ್ ಸುಚಿತ್ರಾ ಮೇಡಮ್ರವರು ಹಾಗೂ ಶಶಿಧರ್ ಸರ್ ಅವರು ಜೊತೆಗೂಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯಲು ಎಲ್ಲ ರೀತಿಯಿಂದ ಸಹಕಾರ ನೀಡಿದಂಥ ಶಶಿಕುಮಾರ್ ಸರ್ ಅವ್ರನ್ನ MLA ಸಾಹೇಬರು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈಗ ಯೋಗ ದಿನಾಚರಣೆಯ ಶಿಷ್ಟಾಚಾರದಂತೆ ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಆಫ್ ಯೋಗ ನಾವು 6:55 7:35 ನಾವು ಕಡ್ಡಾಯವಾಗಿ ಯೋಗವನ್ನು ನಾವು ಅಭ್ಯಾಸ ಮಾಡಲೇಬೇಕಾಗಿರ್ತಕ್ಕಂಥ ವೇದಿಕೆ ಮೇಲೆಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕು. ನಂತರ ಮತ್ತೆ ವೇದಿಕೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ನಾವೆಲ್ಲರೂ ಜೊತೆಗೂಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶಿಷ್ಟಾಚಾರದಂತೆ ಎಲ್ಲರೂ ಯೋಗ ಮಾಡೋಣ. ಎಲ್ಲರೂ ನಮಸ್ಕಾರಾಸನದಲ್ಲಿ ಬೆನ್ನು ನೇರವಾಗಿ ಕೂತ್ಕೊಂಡು ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಏಕಾಗ್ರತೆಯಿಂದ 2 ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನೀಕರಿಸಿ, ಯಾರೂ ಕಣ್ಣು ತೆಗಿಬೇಡಿ, ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಶಾಂತ ಸ್ವಭಾವದಿಂದ ಈ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಸಂಗಚ್ಛದ್ವಂ ಸಂವದದ್ವಂ ಸಂವೋವನಾಸಿ ಜಾನತಾಂ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ देवाभागं यथा पूर्वे संज्ञानानामुपासते 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 संज्ञानानामुपासते. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸ್ವಾತಿ, ತಪೋವನ ವಿದ್ಯಾಸಂಸ್ಥೆಯಲ್ಲಿ ಲೆಕ್ಚರರ್ ಆಗಿದ್ದೇನೆ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಮೊದಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮವನ್ನು, ಯೋಗಾಭ್ಯಾಸವನ್ನು ಇನ್ಸ್ಟ್ರಕ್ಷನ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿರೋದ್ರಿಂದ. ಎಲ್ಲರೂ ಬೆನ್ನನ್ನು ನೇರವಾಗಿಟ್ಕೊಳ್ಳಿ. 2 ಕೈಗಳು ಚಿನ್ಮುದ್ರೆ, ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ಒಂದಕ್ಕೊಂದು ತಾಗಿರಲಿ. ಇದನ್ನು ಚಿನ್ಮುದ್ರೆ ಅಂತ ಕರಿತೀವಿ. ಬೆನ್ನು ನೇರ, ಕುತ್ತಿಗೆ ನೇರ, ಕಣ್ಣುಗಳು ಮುಚ್ಚಿರಲಿ. ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಮಾನವೀಯತೆಗಾಗಿ ಯೋಗ.
ಈ ಪ್ರೋಟೋಕಾಲ್ ಅಥವಾ ಈ ಸಬ್ಜೆಕ್ಟನ್ನು ಇಟ್ಕೊಂಡು ನಾವಿವತ್ತು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಉಸಿರಾಟದ ಮೇಲೆ ಸಂಪೂರ್ಣ ಗಮನ. ನಿಮ್ಮ ಸಂಪೂರ್ಣ ಮನಸ್ಸು, ಆಲೋಚನೆಗಳು, ಗಮನ ಪ್ರತಿಯೊಂದು ಯೋಗಾಭ್ಯಾಸದ ಮೇಲಿರಲಿ. ಈ ಸುಂದರವಾದ ಬೆಳಗಿನ ಜಾವದಲ್ಲಿ, ಮುಂಜಾವಿನಲ್ಲಿ ಯೋಗಾಭ್ಯಾಸ ಎಲ್ಲರೂ ಜೊತೆಗೆ ಮಾಡುವಂಥ ಒಂದು ಒಳ್ಳೆ ಸಂದರ್ಭ ಇದೆ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ತಯಾರು ಮಾಡಿಕೊಳ್ಳಿ. ಮುಂದೆ ನಾವು ಶಿಥಿಲೀಕರಣ ವ್ಯಾಯಾಮ ಅಥವಾ ಲೂಸ್ನಿಂಗ್ ಎಕ್ಸಸೈಸಸ್ ಅಂತ ಅಭ್ಯಾಸ ಮಾಡ್ತೀವಿ. ಇದಕ್ಕಾಗಿ ನಿಧಾನಕ್ಕೆ ಕಣ್ಣುಗಳನ್ನು ಓಪನ್ ಮಾಡಿ, ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ, ಮೊದಲು ವಜ್ರಾಸನಕ್ಕೆ ಬನ್ನಿ. ಒಂದೊಂದೇ ಕಾಲನ್ನು ಸೈಡಿಂದ ಮಡಿಸ್ತಾ ನಿಮ್ಮ ಅಂಗಾಲುಗಳ ಮೇಲೆ, ಹಿಮ್ಮಡಿಗಳ ಮೇಲೆ ಕೂರೋದನ್ನು ವಜ್ರಾಸನ ಅಂತ ಕರಿತೀವಿ. ನಿಧಾನಕ್ಕೀಗ ನಿಮ್ಮ ಮಂಡಿಗಳ ಮೇಲೆ ನಿಂತ್ಕೊಳ್ಳಿ. ಹಾಗೆ ಕೈಗಳನ್ನು ಮುಂದೆ ಚಾಚ್ತಾ ಎದ್ದು ನಿಂತ್ಕೊಳ್ಳಿ. ಕೈಗಳನ್ನು ಕೆಳ ಹಾಕಿ, ಕಾಲುಗಳ ನಡುವೆ 15 ಸೆಂಟಿಮೀಟರಷ್ಟು ಅಂತರ. ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಮೊದಲಿಗೆ ಕುತ್ತಿಗೆಯ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ. ಇದರಲ್ಲೂ ಮೇಲೆ ಮತ್ತು ಕೆಳಗೆ ನೋಡುವಂಥದ್ದನ್ನು ಅಭ್ಯಾಸ ಮಾಡುವಂಥದ್ದು. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಗದ್ದವನ್ನು ಮೇಲಕ್ಕೆತ್ತುತ್ತಾ ಆಕಾಶವನ್ನು ನೋಡಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಗದ್ದವನ್ನು ಮತ್ತೆ ಎದೆಗೆ ತಾಗಿಸಿ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗೆ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಹೊರಗಡೆ ಹಾಕ್ತಾ ಕೆಳಗೆ, ಮೇಲೆ, ಕೆಳಗೆ, ಮೇಲೆ, ಕೆಳಗೆ, ಮೇಲೆ ಮತ್ತು ಕೆಳಗೆ. ವಿಶ್ರಾಂತಿ. ಮುಂದೆ ನಾವು ಕುತ್ತಿಗೆಯನ್ನು ಪಕ್ಕಕ್ಕೆ ಬಾಗಿಸುವಂಥ ಅಭ್ಯಾಸವನ್ನು ಮಾಡೋಣ. ಮತ್ತೊಮ್ಮೆ ಕಾಲುಗಳ ನಡುವೆ ಸಮ ಅಂತರ. ಕೈಗಳು ನಿಮ್ಮ ದೇಹದ ಪಕ್ಕ ಅಥವಾ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುವಾಗ ಮುಂದಕ್ಕೆ ನೋಡಿ. ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ಬಲ ಪಕ್ಕಕ್ಕೆ ಕುತ್ತಿಗೆಯನ್ನು ಬಾಗಿಸಿ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ತಾ ನೇರವಾಗಿ ನೋಡಿ. ಉಸಿರನ್ನು ಹೊರಗಡೆ ಹಾಕ್ತಾ ಎಡ ಪಕ್ಕಕ್ಕೆ. ಉಸಿರನ್ನು ತೆಗೆದುಕೊಳ್ತಾ ನೇರ. ಉಸಿರನ್ನು ಹೊರಗಡೆ ಹಾಕ್ತಾ ಬಲ. ಉಸಿರನ್ನು ತೆಗೆದುಕೊಳ್ತಾ ನೇರ. ಉಸಿರನ್ನು ಹೊರಗಡೆ ಹಾಕ್ತಾ ಎಡ. ನೇರ, ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ, ಬಲ, ನೇರ, ಎಡ ಮತ್ತು ನೇರ. ವಿಶ್ರಾಂತಿ. ಮುಂದೆ ನಾವು ಕುತ್ತಿಗೆಯನ್ನು ಪಕ್ಕಕ್ಕೆ ತಿರುಗಿಸಿ ನೋಡುವಂಥ ಅಭ್ಯಾಸವನ್ನು ಮಾಡೋಣ. ಇದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಕೈಗಳು ಸೊಂಟದ ಮೇಲೆ, ಕಾಲುಗಳು ಸಮಾಂತರವಾಗಿರಲಿ. ಉಸಿರನ್ನು ತಗೊಳ್ಳುವಾಗ ಮುಂದುಗಡೆ ನೋಡಿ. ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ಬಲ ಪಕ್ಕಕ್ಕೆ ತಿರುಗಿ ನೋಡಿ. ಉಸಿರನ್ನು ತಗೊಳ್ಳಿ, ಹೊರಗಡೆ ಹಾಕ್ತಾ ಬಲ, ಮತ್ತೆ ಉಸಿರು ತಗೊಳ್ತಾ ನೇರ. ಉಸಿರನ್ನು ಹೊರಗಡೆ ಹಾಕ್ತಾ ಎಡ, ಮತ್ತೆ ಉಸಿರು ತಗೊಳ್ತಾ ನೇರ, ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ, ಬಲ, ನೇರ, ಎಡ ಮತ್ತು ನೇರ. ವಿಶ್ರಾಂತಿ.
ಕೈಗಳನ್ನು ಹಿಂದಕ್ಕೆ ಕಟ್ಟಿ ಕಣ್ಣನ್ನು ಮುಚ್ಚಿ ನಿಮ್ಮ ಕುತ್ತಿಗೆಯನ್ನು ಗಮನಿಸ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ. ಮುಂದೆ ನಿಮ್ಮನ್ನು ನೀವು ಕುತ್ತಿಗೆಯನ್ನು ವೃತ್ತಾಕಾರವಾಗಿ ಸುತ್ತಿಸೋದಕ್ಕೆ ಈ ಅಭ್ಯಾಸಕ್ಕೆ ತಯಾರು ಮಾಡ್ಕೋಬೇಕು. ಹೀಗಾಗಿ ಮತ್ತೊಮ್ಮೆ ನಿಮ್ಮ 2 ಕಾಲುಗಳನ್ನು ಜೊತೆಗಿಟ್ಕೊಳ್ಳಿ ಅಥವಾ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಕಾಲುಗಳ ನಡುವೆ. ಮತ್ತೊಮ್ಮೆ ಕೈಗಳು ಸೊಂಟದ ಮೇಲೆ. ಈಗ ನಿಮ್ಮ ಗದ್ದವನ್ನು ಎದೆಗೆ ತಾಗಿಸಿ ಮುಂದಕ್ಕೆ ಬಾಗಿ ಕಂಪ್ಲೀಟಾಗಿ. ಎಸ್, ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಬಲ ಕಡೆಯಿಂದ ಹಿಂದಕ್ಕೆ ಕುತ್ತಿಗೆಯನ್ನು ತಗೊಂಡು ಹೋಗಿ ಹಾಗೂ ಉಸಿರನ್ನು ಹೊರಗಡೆ ಹಾಕ್ತಾ ಎಡಗಡೆಯಿಂದ ಮುಂಭಾಗಕ್ಕೆ ತಗೊಂಡು ಬನ್ನಿ. ವೃತ್ತಾಕಾರದಲ್ಲಿ ಸುತ್ತಿಸುವಂಥದ್ದು. ಬಲಗಡೆಯಿಂದ ಸ್ಟಾರ್ಟ್ ಮಾಡಿ. ಸಹಜವಾದ ಉಸಿರಾಟ. 1 2 3 4 ಮತ್ತು 5. ಮತ್ತೊಮ್ಮೆ ಗದ್ದ ಎದೆ ಮೇಲಿರಲಿ. ವಿರುದ್ಧ ದಿಕ್ಕಿನಲ್ಲಿ ಇದೇ ಅಭ್ಯಾಸ. ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ತಾ ಎಡಗಡೆಯಿಂದ ಹಿಂದಕ್ಕೆ ತಗೊಂಡೋಗಿ ಕುತ್ತಿಗೆಯನ್ನು, ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಬಲಗಡೆಯಿಂದ ಮುಂಭಾಗಕ್ಕೆ 5 ಬಾರಿ ಮಾಡೋಣ ಸಹಜ ಉಸಿರಾಟದ ಜೊತೆಗೆ. 1 2 3 4 ಮತ್ತು 5. ವಿಶ್ರಾಂತಿ. ಕೈಗಳು ಹಿಂದಕ್ಕೆ, ಕಾಲುಗಳ ನಡುವೆ ಅಂತರ. ಕಣ್ಣನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಹಾಗೆ ನಿಮ್ಮ ಗಮನ ಕುತ್ತಿಗೆಯ ಮೇಲೆ. ಮುಂದೆ ನಾವು ಭುಜಗಳಿಗೆ ವ್ಯಾಯಾಮವನ್ನು ಕೊಡೋಣ. ಮತ್ತೊಮ್ಮೆ ಸ್ಥಿತಿಗೆ ಬರಬೇಕು. 2 ಕಾಲುಗಳು ಜೊತೆಗೆ, 2 ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಎದೆಯ ಮುಂದಕ್ಕೆ ಚಾಚಿ ಉಸಿರನ್ನ ತೆಗೆದುಕೊಳ್ತಾ ಉಸಿರನ್ನು ಹೊರಗಡೆ ಹಾಕುವಾಗ ಅಂಗೈ ಮೇಲ್ಮುಖ ಹಾಗೂ ಉಸಿರನ್ನು ಮತ್ತೊಮ್ಮೆ ತಗೊಳ್ತಾ ನಿಮ್ಮ 2 ಕೈಗಳನ್ನು ಭುಜಗಳ ಮೇಲಿಟ್ಕೊಳ್ಳಿ, ಅಂಗೈಗಳನ್ನು. ಈಗ ನಿಮ್ಮ ಕಾಲುಗಳ ನಡುವೆ 1 ಅಡಿಯಷ್ಟು ಅಂತರ, 1 ಫೀಟಷ್ಟು ಗ್ಯಾಪ್ ಇಟ್ಕೊಳ್ಳಿ. ಎಸ್, ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕೈಗಳನ್ನು ಮುಂಭಾಗದಲ್ಲಿ ಚಾಚಿ ಎದೆ ಮುಂದೆ, ಹಾಗೆ ಮೊಣಕೈಗಳನ್ನು ಬೆಂಡ್ ಮಾಡಿ ನಿಮ್ಮ ಕೈ ಬೆರಳುಗಳು ಒಂದಕ್ಕೊಂದು ಮುಖಾಮುಖಿಯಾಗಿರಬೇಕು. ಎಸ್, ಈಗ ಸಹಜವಾದ ಉಸಿರಾಟದ ಜೊತೆಗೆ ನಿಮ್ಮ 2 ಪಕ್ಕಕ್ಕೆ ನೀವು ಟ್ವಿಸ್ಟ್ ಆಗಬೇಕು, ತಿರುಗಬೇಕು. ಇಲ್ಲಿ ಡೆಮಾನ್ಸ್ಟ್ರೇಷನ್ ನೋಡ್ತಾ ಅದ್ರ ಜೊತೆಗೆ ಮಾಡಿ, ಕೌಂಟ್ಸ್ ಜೊತೆಗೆ ಸಹಜವಾಗಿರಲಿ ಉಸಿರಾಟ. 1 2 3 4 5 6 7 8 9 10. ಇನ್ನೊಂಚೂರು ಫಾಸ್ಟಾಗಿ ಮಾಡಿ, ಎಲ್ಲರೂ ಆ್ಯಕ್ಟಿವ್ ಆಗಬೇಕು ಇವಾಗ. 1 2 3 4 5 6 7 8 9 and 10. ಎಸ್, ಮುಂಭಾಗಕ್ಕೆ ಬನ್ನಿ. ನಿಧಾನಕ್ಕೆ ಕೈಗಳನ್ನು ಕೆಳಗಡೆ ಇಳಿಸಿ. ವಿಶ್ರಾಂತಿ. ಸಹಜವಾದ ಉಸಿರಾಟ. ಉಸಿರು ಫಾಸ್ಟ್ ಆಗಿದ್ದರೆ ನಿಧಾನಕ್ಕೆ ಸ್ಲೋ ಡೌನ್ ಆಗೋದನ್ನು ಗಮನಿಸ್ತಾ ಹೋಗಿ. ಮುಂದೆ ನಾವು ಮಂಡಿಗಳಿಗೆ ವ್ಯಾಯಾಮವನ್ನು ಕೊಡೋಣ. ಇದಕ್ಕಾಗಿ ಮತ್ತೊಮ್ಮೆ ಸ್ಥಿತಿಗೆ ಬರಬೇಕು ಎಲ್ಲರೂ. ಸ್ಥಿತಿಯಿಂದ ಈಗ ಕಾಲುಗಳ ನಡುವೆ ಒಂದು 15 ಸೆಂಟಿಮೀಟರಷ್ಟು ಗ್ಯಾಪ್ ಇಟ್ಕೊಳ್ಳಿ. ಎಸ್, ಉಸಿರನ್ನು ತಗೊಳ್ತಾ ನಿಮ್ಮ 2 ಕೈಗಳನ್ನು ಎದೆ ಮುಂದೆ ಚಾಚಿ ಉಸಿರನ್ನು ಹೊರಗಡೆ ಹಾಕುವಾಗ ನಿಧಾನಕ್ಕೆ ನಿಮ್ಮ ಹಿಂದೆ ಒಂದು ಕುರ್ಚಿ ಇದೆ, ಚೇರ್ ಇದೆ ಅಂತ ಹೇಳ್ಕೊಂಡು ಕೆಳಗಡೆ ಹೋಗಿ ಕೂತ್ಕೊಳ್ಳಿ. ವೆರಿ ನೈಸ್. ಉಸಿರನ್ನು ತಗೊಳ್ತಾ ಮೇಲ್ ಬನ್ನಿ. ಮತ್ತೆ ಉಸಿರು ಹೊರಗಡೆ ಹಾಕ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಹೊರಗಡೆ ಹಾಕ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ, ಕೆಳಗೆ ಮೇಲೆ, ಕೆಳಗೆ ಮತ್ತು ಮೇಲೆ. ಕೈಗಳನ್ನು ನಿಧಾನ ಕೆಳಗಡೆ ಇಳಿಸಿ. ವಿಶ್ರಾಂತಿ.
ಕಣ್ಣನ್ನು ಮುಚ್ಚಿ ಸಹಜವಾದ ಉಸಿರಾಟ. ಈಗ ನಮ್ಮ ದೇಹ ಲೂಸನ್ ಅಪ್ ಆಗಿದೆ, ಸ್ವಲ್ಪ ಅದಕ್ಕೆ ಆ್ಯಕ್ಟಿವಿಟಿ ಬಂದಿದೆ, ಆ್ಯಕ್ಟಿವ್ ಆಗಿದೆ. ಸೊ ಇದರಿಂದಾಗಿ ನಾವಿವಾಗ ನಿಂತುಕೊಂಡು ಮಾಡುವಂಥ ಆಸನಗಳ ಕಡೆಗೆ ಸ್ವಲ್ಪ ಗಮನವನ್ನು ಕೊಡೋಣ. ಸೊ ಮುಂದೆ ನಾವು ಮಾಡುವಂಥದ್ದು ನಿಂತುಕೊಂಡು ಮಾಡುವಂಥ ಆಸನಗಳು. ಮತ್ತೆ ಸ್ಥಿತಿಗೆ ಬರಬೇಕು ಎಲ್ಲರೂ. 2 ಕಾಲುಗಳು ಜೊತೆಗಿರಲಿ, ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಈಗ ಮೊದಲನೇದಾಗಿ ನಾವು ತಾಡಾಸನವನ್ನು ಅಭ್ಯಾಸ ಮಾಡಬೇಕು. ತಾಳೆ ಮರದಂತೆ ನೇರವಾಗಿ ನಿಲ್ಲುವಂಥ ಅಭ್ಯಾಸ. ಇದು ನಮ್ಮ ಬೆನ್ನು ಹುರಿಗೆ ಸಹಾಯಕ. ಬೆನ್ನು ಹುರಿಯ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಈಗ ನಿಧಾನಕ್ಕೆ ಉಸಿರಾಟದ ಜೊತೆಗೆ ಉಸಿರನ್ನು ತಗೊಳ್ತಾ ನಿಮ್ಮ 2 ಕೈಗಳನ್ನು ನಿಮ್ಮ ಪಕ್ಕದಿಂದ ಭುಜಗಳ ನೇರಕ್ಕೆ ತಗೊಂಡು ಬನ್ನಿ. ಉಸಿರನ್ನು ಹೊರಗಡೆ ಹಾಕ್ತಾ ಅಂಗೈ ಮೇಲ್ಮುಖ. ಮತ್ತೆ ಉಸಿರನ್ನು ತಗೊಳ್ತಾ ಕೈಗಳನ್ನು ಮೇಲೆ ತಗೊಂಡೋಗಿ ನಿಮ್ಮ ಫಿಂಗರ್ಸನ್ನು ಕ್ರಾಸ್ ಮಾಡಿ, ಕೈ ಬೆರಳುಗಳನ್ನು ಕ್ರಾಸ್ ಮಾಡ್ಕೊಳ್ಳಿ. ಹಾಗೆ ಅಂಗೈಗಳನ್ನು ಮೇಲ್ಮುಖವಾಗಿ ತಿರುಗಿಸಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕಾಲು ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಮುಂದ್ಗಡೆ ಒಂದು ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಿ. ಕಾಲು ಬೆರಳುಗಳ ಮೇಲೆ ನಿಂತ್ಕೊಳ್ಳಿ. ಸಹಜವಾದ ಉಸಿರಾಟ. ಇನ್ನೂ ಉಸಿರನ್ನು ಕಟ್ಟಿ ಹಿಡಿಬೇಡಿ, ಇಲ್ಲೇ ಮೇಂಟೈನ್ ಮಾಡಿ. 1 2 3 4 5 6 7 8 9 10. ನಿಮ್ಮ ಹಿಮ್ಮಡಿಗಳನ್ನು ಕೆಳಗಡೆ ಇಳಿಸಿ. ನಂತರ ಕೈಗಳನ್ನು ನಿಧಾನಕ್ಕೆ ಸೈಡ್ಸಿಂದ ಕೆಳಗಡೆ ತನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ 2 ಕೈಗಳು ಹಿಂಭಾಗಕ್ಕೆ. ತಾಡಾಸನದ ಅಭ್ಯಾಸ. ಮುಂದೆ ನಮ್ಮೆಲ್ಲರ ಏಕಾಗ್ರತೆಯನ್ನು ಹೆಚ್ಚು ಮಾಡಲು, ಏಕಾಗ್ರತೆ ಒಳ್ಳೆದಿದ್ದಷ್ಟು ನಮ್ಮೆಲ್ಲರ ಒಳ್ಳೆ ಕೆಲಸಗಳು ಚೆನ್ನಾಗಿ ನಡೀತವೆ. ಸೊ ಇವಾಗ ನಾವು ವೃಕ್ಷಾಸನದ ಬಗ್ಗೆ ಗಮನವನ್ನು ಕೊಡೋಣ. ಇದಕ್ಕಾಗಿ ಮತ್ತೊಮ್ಮೆ ಸ್ಥಿತಿಗೆ ಬನ್ನಿ. 2 ಕಾಲುಗಳನ್ನು ಜೊತೆಗಿಟ್ಕೊಳ್ಳಿ, ಕೈಗಳು ದೇಹದ ಪಕ್ಕದಲ್ಲಿ. ಮುಂದೆ ಯಾವುದಾದ್ರೂ ಒಂದು ಬಿಂದುವನ್ನು ನೋಡಿ, ಪಾಯಿಂಟನ್ನು ನೋಡಿ, ಮೊದಲು ಕಾನ್ಸಂಟ್ರೇಷನ್ ತಗೊಂಡು ಬನ್ನಿ. ಹಾಗೆ ನಿಧಾನಕ್ಕೆ ನಿಮ್ಮ ಬಲ ಪಾದವನ್ನು ಎತ್ತಿ ಎಡ ಒಳ ತೊಡೆಯ ಮೇಲೆ ಇಟ್ಕೊಳ್ಳಿ. ಒಂದ್ಸಲ ಬ್ಯಾಲೆನ್ಸ್ ಸಿಕ್ಕಿದ ಮೇಲೆ ನಿಧಾನಕ್ಕೆ ನಿಮ್ಮ ಕೈಗಳನ್ನು ಭುಜದೆತ್ತರಕ್ಕೆ ಎತ್ತಿ ಸೈಡಿಂದ. ನಂತರ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಳ್ಳಿ ಕೈಗಳನ್ನು. ಸಹಜವಾದ ಉಸಿರಾಟ. ಬ್ಯಾಲೆನ್ಸ್ ಮಾಡಿ. 1 2 3 4 5 6 7 8 9 ಆ್ಯಂಡ್ 10. ಕೈಗಳನ್ನು ನಿಧಾನ ಕೆಳಗಡೆ ಇಳಿಸಿ. ಕೈಗಳು ಕೆಳಗಡೆ ಇಳಿಸಿದ ಮೇಲೆ ನಿಮ್ಮ ಕಾಲನ್ನು ಇಳಿಸಿ. ಮುಂದೆ ನಾವು ವಿರುದ್ಧ ದಿಕ್ಕಿನಲ್ಲಿ ಅಥವಾ ಇನ್ನೊಂದು ಸೈಡಲ್ಲೂ, ಇನ್ನೊಂದು ಪಾರ್ಶ್ವದಲ್ಲೂ ನಾವು ವೃಕ್ಷಾಸನವನ್ನು ಅಭ್ಯಾಸ ಮಾಡಬೇಕು. ಮತ್ತೊಮ್ಮೆ ಸ್ಥಿತಿ. ನಿಮ್ಮ ಎಡಗಾಲನ್ನು, ಎಡಪಾದವನ್ನು ಬಲ ಒಳತೊಡೆಯ ಮೇಲೆ ಇಟ್ಕೊಳ್ಳಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಲ್ಲಿ. ಬ್ಯಾಲೆನ್ಸ್ ಸಿಕ್ಕಿದ ಮೇಲೆ ನಿಧಾನ ಕೈಗಳನ್ನು ಮೇಲಕ್ಕೆ ತಗೊಂಡೋಗಿ ನಮಸ್ಕಾರ ಮುದ್ರೆಯಲ್ಲಿ. ಸಹಜವಾದ ಉಸಿರಾಟ. ಮುಂದಕ್ಕೆ ನೋಡಿ. ಸಂಪೂರ್ಣ ಗಮನ ಒಂದೇ ಬಿಂದುವಿನ ಕಡೆಗೆ. ಸಹಜ ಉಸಿರಾಟ. 1 2 3 4 5 6 7 8 9 ಆ್ಯಂಡ್ 10. ಕೈಗಳನ್ನು ನಿಧಾನ ಕೆಳಗಡೆ ಇಳಿಸಿ ಹಾಗೂ ಕಾಲನ್ನು ನಿಧಾನಕ್ಕೆ ಕೆಳಗಡೆ ಇಳಿಸಿ. ವಿಶ್ರಾಂತಿ. ನಿಮ್ಮ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಕಣ್ಣನ್ನು ಮುಚ್ಚಿ ಈಗ ನಿಮ್ಮ ದೇಹದಲ್ಲಾಗಿರುವಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ. ನಿಮ್ಮ 2 ಕಾಲುಗಳ ಮೇಲೆ ಬಿದ್ದಿರುವಂಥ ಪ್ರೆಷರನ್ನು ಗಮನಿಸಿ ವೃಕ್ಷಾಸನದಲ್ಲಿ. ಹಾಗೆ ವೃಕ್ಷಾಸನದಲ್ಲಿ ನಿಮ್ಮ ಬೆನ್ನು ಹುರಿ ಸ್ಟ್ರೈಟನ್ ಅಪ್ ಆಗುತ್ತೆ. ಸೊ ನಿಮ್ಮ ಸ್ಪಾಂಡಿಲೋಸಿಸ್ ಅಂತಹ ಕೆಲವು ರೋಗಗಳನ್ನು ನಿವಾರಣೆ ಮಾಡೋದಕ್ಕೆ ಈ ಅಭ್ಯಾಸ ಸೂಕ್ತ. ಮುಂದೆ ನಾವು ಅರ್ಧ ಚಕ್ರಾಸನದ ಅಭ್ಯಾಸವನ್ನು ಮಾಡೋಣ. ಮತ್ತೊಮ್ಮೆ ಇದಕ್ಕಾಗಿ ಸ್ಥಿತಿ. 2 ಕಾಲುಗಳು ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ಈಗ ನಿಮ್ಮ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೆಬ್ಬೆರಳುಗಳು ಬೆನ್ನನ್ನು ಮುಖ ಮಾಡಿರಬೇಕು. ನಿಮ್ಮ ಕಾಲುಗಳ ನಡುವೆ ಸ್ವಲ್ಪ ಗ್ಯಾಪನ್ನು ಇಟ್ಕೊಳ್ಳಿ. ಈ ಅಭ್ಯಾಸವನ್ನು ಮಾಡುವಾಗ ಕಣ್ಣನ್ನು ಮುಚ್ಚಬೇಡಿ. ಕಣ್ಣನ್ನು ಮುಚ್ಚಿದ್ರೆ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ. ಇದಕ್ಕಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನ ಎಷ್ಟಾಗತ್ತೋ ಅಷ್ಟು ಹಿಂದಕ್ಕೆ ಬಾಗಿ. ನಂತರ ಸಹಜವಾದ ಉಸಿರಾಟ. ಕಣ್ಣನ್ನು ಮುಚ್ಚಬೇಡಿ. 1 2 3
4, 5, 6, 7, 8, 9, 10. ಉಸಿರನ್ನ ಹೊರಗಡೆ ಹಾಕ್ತಾ ಮೇಲ್ ಬನ್ನಿ. ಕೈಗಳನ್ನು ರಿಲೀಸ್ ಮಾಡಿ ವಿಶ್ರಾಂತಿ. ಕೈಗಳನ್ನು ಹಿಂದಕ್ಕೆ ಕಟ್ಟಿ, ಕಾಲುಗಳ ನಡುವೆ ಅಂತರ, ಕಣ್ಣು ಮುಚ್ಚಿರಲಿ. ನಿಮ್ಮ ಕೆಳ ಬೆನ್ನನ್ನು ಗಮನಿಸಿ. IVDP ಅಥವಾ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅನ್ನೋವಂಥ ಒಂದು ರೋಗ ಅಥವಾ ಕೆಲವು ಸಿಂಪ್ಟಮ್ಸ್ ಕಾಣುತ್ತೆ. ಬೆನ್ನು ನೋವಿದ್ರ ಮೇಜರ್ ಸಿಂಪ್ಟಮ್. ಅಂಥ ಅಭ್ಯಾಸದಲ್ಲಿ ಮುಂದೆ ಬಾಗುವಂಥದ್ದು ಆಗೋದಿಲ್ಲ, ನೋವು ಬರುತ್ತೆ ಅನ್ನೋರು ಈ ಅರ್ಧ ಚಕ್ರಾಸನವನ್ನು ಅಭ್ಯಾಸ ಮಾಡ್ಬೋದು. ಈಗ ಅರ್ಧ ಚಕ್ರಾಸನಕ್ಕೆ ಪೂರಕವಾಗಿ ಅಥವಾ ಕಾಂಪ್ಲಿಮೆಂಟರಿ ಪೋಸ್ ಅಂತ ಕರಿತೀವಿ, ಕೌಂಟರ್ ಪೋಸ್ ಅಂತ, ಇದನ್ನು ಪಾದ ಹಸ್ತಾಸನ ಅನ್ನೋದನ್ನು ಅಭ್ಯಾಸ ಮಾಡೋಣ. ಮತ್ತೊಮ್ಮೆ 2 ಕಾಲುಗಳ ಜೊತೆಗೆ ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಸಹಜವಾದ ಉಸಿರಾಟ. ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ನಿಮ್ಮ ತಲೆಯ ನೇರಕ್ಕೆ ಮೇಲಕ್ಕೆತ್ತಿ, ಉಸಿರನ್ನು ಹೊರಗಡೆ ಹಾಕುವಾಗ ನಿಧಾನಕ್ಕೆ ಮುಂದಕ್ಕೆ ಬಾಗಿ ನಿಮ್ಮ ಅಂಗೈಗಳನ್ನು ಪಾದಗಳ ಮೇಲೆ ಇಡಿ. ಪಾದಗಳ ಮೇಲೆ ನಿಮ್ಮ ಹಸ್ತ. ಸಹಜವಾದ ಉಸಿರಾಟ. ಮಂಡಿಯನ್ನು ಬೆಂಡ್ ಮಾಡಬೇಡಿ. ಆದಷ್ಟು ನಿಮ್ಮ ಪಾದಗಳು ಟಚ್ ಆಗದಿದ್ರೂ ಪರವಾಗಿಲ್ಲ, ಮಂಡಿ ಬೆಂಡ್ ಮಾಡಬೇಡಿ, ಅಲ್ಲೇ ಇರಿ. ಸಹಜವಾದ ಉಸಿರಾಟ. 1, 2, 3, 4, 5, 6, 7, 8, 9 and 10. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಮೇಲ್ ಬನ್ನಿ. ಹಾಗೆ ಕೈಗಳನ್ನು ಕೆಳಗಡೆ ಇಳಿಸಿ ವಿಶ್ರಾಂತಿ ಮಾಡೋಣ. ಇದು ನಿಮ್ಮ ಸೊಂಟದ ಕೆಳಭಾಗ ಅಥವಾ ನಿಮ್ಮ ತೊಡೆಗಳಿರ್ಬೋದು, ಮೀನಾಖಂಡಗಳಿರ್ಬೋದು, ಅಂಥ ಮಾಂಸಖಂಡಗಳಿಗೆ ಸ್ಟ್ರೆಂತನ್ನು ಕೊಡುವಂಥ ಅಭ್ಯಾಸ. ಹಾಗೆ ಇಲ್ಲಿವರೆಗೆ ನಾವು ಮುಂದೆ ಮತ್ತು ಹಿಂದೆ ಬಾಗುವಂಥದ್ದನ್ನು ಮಾಡಿದ್ವಿ, ಸೈಡಿಗೆ ಬಾಗುವಂಥದ್ದನ್ನು ಮಾಡಿಲ್ಲ. ಸೊ ಇವಾಗ ತ್ರಿಕೋನಾಸನ. ನಿಮ್ಮ ಕಾಲುಗಳೆರಡು ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ ಸ್ಥಿತಿ. ಮೊದಲು ಜಾಗ ಸಾಲೋದಿಲ್ಲ ಅಂತಿದ್ರೆ ನಿಮ್ಮ ಮ್ಯಾಟ್ನ ಅಡ್ಡಕ್ಕೆ ನಿಲ್ಬೋದು. ಈಗ ನಿಮ್ಮ ಕಾಲುಗಳ ನಡುವೆ 2 ರಿಂದ 3 ಫೀಟ್ ಅಷ್ಟು ಅಂತರ ಇಟ್ಕೊಳ್ಳಿ. ಕಾಲು ಎಷ್ಟು ದೂರ ಇಟ್ಟರೆ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೋ ಅಷ್ಟು ದೂರ ಇಡ್ಬೋದು ಕಾಲುಗಳನ್ನು. ಈಗ ನಿಮ್ಮ 2 ಪಾದಗಳನ್ನು ಬಲ ಸೈಡಿಗೆ ತಿರುಗಿಸಿ. ನಿಮ್ಮ ಬಲ ಪಾದ ಬಲ ಕಡೆಗೆ, ಎಡಪಾದ ಸ್ವಲ್ಪ ಬಲದ ಕಡೆಗೆ. ನೀವು ಮುಂದಕ್ಕೆ ನೋಡ್ತಾ ಇರಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ 2 ಕೈಗಳನ್ನು ಸೈಡಿಂದ ಎತ್ತಿ ಭುಜಗಳವರೆಗೆ. ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ಬಲ ಪಕ್ಕಕ್ಕೆ ಬಾಗಿ, ನಿಮ್ಮ ಬಲ ಅಂಗೈ ಬಲ ಪಾದ ಅಥವಾ ಬಲ ಪಾದದ ಮುಂಭಾಗದಲ್ಲಿ ಇಡ್ಬೋದು. ಮಂಡಿಯನ್ನು ಬೆಂಡ್ ಮಾಡಬೇಡಿ. ನಿಮ್ಮ ಎಡಗೈ ನೇರವಾಗಿ ಮೇಲಿರಲಿ, ಅಂಗೈ ಮುಂದೆ ಚಾಚಿರಲಿ. ಮೇಲೆ ನಿಮ್ಮ ಎಡಗೈಯನ್ನು ನೋಡ್ತಾ ಇರಿ. ಸಹಜವಾದ ಉಸಿರಾಟ. 1, 2, 3, 4, 5, 6, 7, 8, 9, 10. ನಿಧಾನ ಮೇಲ್ ಬನ್ನಿ. ವಿಶ್ರಾಂತಿ. ಮುಂದೆ ನಾವು ಮಲಗಿಕೊಂಡು ಮಾಡುವಂಥ ಆಸನಗಳನ್ನು ಮಾಡೋಣ. ಸೊ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇವರನ್ನು ನೋಡ್ತಾ ಹಾಗೆ ನಿಮ್ಮ ಮ್ಯಾಟ್ ಮೇಲೆ ಮಲ್ಕೊಳ್ಳಿ. ಶವಾಸನ ಎಲ್ಲರಿಗೂ ಇಷ್ಟ ಅನ್ನೋದು ಗೊತ್ತು, ಆದರೆ ನಾವು ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ನಮ್ಮ ಮಾನವೀಯತೆಗೆ ಯೋಗ ಅಥವಾ ಮಾನವೀಯತೆಯನ್ನು ಉಳಿಸೋದಕ್ಕಾಗುವಂಥದ್ದು. ಸೊ ರೀಸನೇಬ್ಲಿ ಎಲ್ಲರೂ ಶವಾಸನದಲ್ಲಿರಿ. ಕಾಲುಗಳ ನಡುವೆ ಸ್ವಲ್ಪ ಅಂತರ, ಕೈಗಳು ದೇಹದ ಪಕ್ಕದಲ್ಲಿ. ಇಲ್ಲಿ ಮೊದಲನೇದು ನಾವು ಉತ್ಥಾನ ಪಾದಾಸನ ಅನ್ನುವಂಥ ಅಭ್ಯಾಸವನ್ನು ಮಾಡ್ತೇವೆ. 2 ಕಾಲುಗಳನ್ನು ಜೊತೆಗಿಟ್ಕೊಳ್ಳಿ. ಈಗ ಎಲ್ಲರೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀರಿ ಅಂದ್ಕೊಳ್ತೀನಿ. ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ, ಕಾಪ್ರೇಟ್ ಮಾಡಬೇಕು. ಕೈಗಳು ಜೊತೆಗಿಟ್ಕೊಳ್ಳಿ ದೇಹದ ಹತ್ತಿರದಲ್ಲಿ. ಕಾಲುಗಳನ್ನು 60 ಡಿಗ್ರಿಯಷ್ಟು ಎತ್ತಿ ಉತ್ಥಾನ ಪಾದಾಸನ. ಕೈಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ಮೇಂಟೈನ್ ಮಾಡಿ. 1, 2, 3, 4 and 5. ಉಸಿರನ್ನು ಹೊರಗಡೆ ಹಾಕ್ತಾ ಕಾಲುಗಳನ್ನು ಕೆಳಗಡೆ ಇಳಿಸಿ. ವಿಶ್ರಾಂತಿ. ಹೊಟ್ಟೆ ಮೇಲೆ ಬಿದ್ದಿರುವಂಥ ಪ್ರೆಷರನ್ನು ಗಮನಿಸಿ. ಮುಂದಕ್ಕೆ ನಾವು ಉತ್ತಿತ ಪಾದಾಸನ ಅಥವಾ ಅರ್ಧ ಹಲಾಸನ ಅನ್ನೋದನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳು ಜೊತೆಗಿರಲಿ, ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಈಗ ನಿಮ್ಮ 2 ಕಾಲುಗಳನ್ನು ಉಸಿರನ್ನು ತಗೊಳ್ತಾ 90 ಡಿಗ್ರಿಗೆ ಎತ್ತಿ. ಸೊಂಟವನ್ನು ಎತ್ತಬೇಡಿ, ಜಸ್ಟ್ ಕಾಲುಗಳನ್ನು ಮಾತ್ರ 90 ಡಿಗ್ರಿಗೆ ಎತ್ತಿ. ಮಂಡಿ ನೇರವಾಗಿರಲಿ. ಸಹಜ ಉಸಿರಾಟ.
ನಿಮ್ಮ ಹೊಟ್ಟೆಯ ಮೇಲೆ ಗಮನ. 1 2 3 4 ಆ್ಯಂಡ್ 5. ನಿಧಾನಕ್ಕೆ ಕಾಲುಗಳನ್ನು ಕೆಳಗಡೆ ಇಳಿಸಿ ವಿಶ್ರಾಂತಿ. ಈ 2 ಅಭ್ಯಾಸಗಳು ವೆರಿಕೋಸಿಟಿ ಅಥವಾ ನಿಮ್ಮ ಕಾಲುಗಳ ಹಿಂದೆ ಬ್ಲೂ ವೆಯ್ನ್ಸ್ ಕಾಣುವಂಥದ್ದು, ನೀಲಿ ವೆಯ್ನ್ಸ್ ಕಾಣುವಂಥದ್ದಿದ್ರೆ ಅವುಗಳಿಗೆ ತುಂಬ ಒಳ್ಳೆಯ ಅಭ್ಯಾಸ ಇದು. ಹಾಗೆ ನಿಮ್ಮ ಮೀನಾಖಂಡಗಳನ್ನು ಸ್ಟ್ರೆಂಥನ್ ಮಾಡುತ್ತೆ. ಮುಂದೆ ನಾವು ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡೋಣ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಈಗ ಕಾಲುಗಳೆರಡು ಜೊತೆಗಿರಲಿ, ಕೈಗಳು ನಿಮ್ಮ ದೇಹದ ಪಕ್ಕದಲ್ಲಿ. ಉಸಿರನ್ನು ತಗೊಳ್ತಾ 2 ಕಾಲುಗಳನ್ನು 90 ಡಿಗ್ರಿಗೆ ಎತ್ತಿ, ನಂತರ ನಿಮ್ಮ ಮಂಡಿಗಳ ಹತ್ರ ಮಡ್ಚ್ಕೊಳ್ಳಿ. ನಿಮ್ಮ ತೊಡೆಗಳು ಹೊಟ್ಟೆಯನ್ನು ಪ್ರೆಸ್ ಮಾಡಬೇಕು. ಈಗ ನಿಮ್ಮ ಕಾಲುಗಳನ್ನು ಗಟ್ಟಿಯಾಗಿ ಕೈಗಳಿಂದ ಹಿಡ್ಕೊಳ್ಳಿ. ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಹಣೆಯನ್ನು ಮೊಣಕಾಲುಗಳಿಗೆ ತಾಗ್ಸಕ್ಕೆ ನೋಡಿ, ಮಂಡಿಗಳಿಗೆ ತಾಗ್ಸಕ್ಕೆ ನೋಡಿ. ಎಸ್, ಅಲ್ಲೇ ಇರಿ. ಸಹಜವಾದ ಉಸಿರಾಟ. ಕಾಲುಗಳನ್ನು ಕ್ರಾಸ್ ಮಾಡಬೇಡಿ. 1 2 3 4 ಆ್ಯಂಡ್ 5. ಕುತ್ತಿಗೆಯನ್ನು ರಿಲೀಸ್ ಮಾಡಿ ಮೊದಲು, ನಂತರ ಕೈಗಳನ್ನು ಹಾಗೆ ಕಾಲುಗಳನ್ನು 90 ಡಿಗ್ರಿಗೆ ಎತ್ತಿ ಕಾಲುಗಳನ್ನು ನಿಧಾನಕ್ಕೆ ಕೆಳಗಡೆ ಇಳಿಸಿ ವಿಶ್ರಾಂತಿ. ಮುಂದೆ ನಾವು ಬೆನ್ನು ನೋವಿಗೆ ರಾಮಬಾಣ ಅಂತಲೇ ಹೇಳುವಂಥ ಒಂದು ಆಸನ, ಸೇತುಬಂಧಾಸನವನ್ನು ಅಭ್ಯಾಸ ಮಾಡೋಣ. 2 ಕಾಲುಗಳನ್ನು ಜೊತೆಗಿಟ್ಕೊಳ್ಳಿ, ಕೈಗಳು ದೇಹದ ಪಕ್ಕದಲ್ಲಿ. ಈಗ ನಿಮ್ಮ 2 ಮಂಡಿಗಳನ್ನು ಮಡ್ಚಿ ಇಟ್ಕೊಳ್ಳಿ. ನಿಮ್ಮ ಹಿಮ್ಮಡಿಗಳು ನಿಮ್ಮ ದೇಹದ ಹತ್ತಿರಕ್ಕೆ ಬರಬೇಕು. ನಿಮ್ಮ ಕಾಲುಗಳು ಹತ್ತಿರ ಬಂದಂತೆ ನಿಮ್ಮ ಕಾಲ ಮಣಿಕಟ್ಟು ಅಥವಾ ಆ್ಯಂಕಲ್ ಜಾಯಿಂಟನ್ನು ಹಿಡ್ಕೊಳ್ಳಿ ಕೈಗಳಿಂದ. ಕುತ್ತಿಗೆ ನೆಲದ ಮೇಲಿರಲಿ. ಈಗ ಉಸಿರನ್ನು ತಗೊಳ್ತಾ ನಿಮ್ಮ ಸೊಂಟವನ್ನು ಮೇಲಕ್ಕೆತ್ತಿ, ನಂತರ ಸಹಜವಾದ ಉಸಿರಾಟ. ಅಲ್ಲೇ ಇರಿ. 1 2 3 4 5. ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಸೊಂಟವನ್ನು ಕೆಳಗಡೆ ಇಳಿಸಿ, ಕಾಲುಗಳನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿ. ಮುಂದೆ ನಿಮ್ಮನ್ನು ನೀವು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವಂಥ ಆಸನಗಳಿಗೆ ತಯಾರು ಮಾಡ್ಕೋಬೇಕು. ಇದಕ್ಕಾಗಿ ನಿಮ್ಮ ಬಲ ಮಗ್ಗುಲಿಗೆ ತಿರುಗಿ ಮಲ್ಕೊಳ್ಳಿ. ಎಡ ಮಂಡಿಯನ್ನು ಮಡ್ಚಿ ಬಲ ಕೈಯನ್ನು ಮೇಲ್ಗಡೆ ಚಾಚಿ ಹಾಗೂ ನಿಮ್ಮ ಬಲ ಮಗ್ಗುಲಿಗೆ ತಿರುಗಿ ಮಲ್ಕೊಳ್ಳಿ ಮೊದಲು. ಹಾಗೆ ಬಲ ಸೈಡಿಂದ ಎದ್ದು ಕೂತ್ಕೊಳ್ಳಿ. ಈಗ ಕಾಲುಗಳನ್ನು ಮುಂದೆ ಚಾಚಿರ್ತೀರ ಎದ್ದು ಕೂತಾಗ. ಹಾಗೆ ಒಂದೊಂದೇ ಕಾಲನ್ನು ಬೆಂಡ್ ಮಾಡ್ತಾ ವಜ್ರಾಸನಕ್ಕೆ ಬನ್ನಿ. ಅಲ್ಲಿಂದ ಈಗ ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ತಗೊಳ್ತಾ, ಉಸಿರನ್ನು ಹೊರಗಡೆ ಹಾಕ್ತಾ, ಕೈಗಳನ್ನು ಮುಂದಕ್ಕೆ ಚಾಚ್ತಾ ಶಶಾಂಕಾಸನಕ್ಕೆ ಬನ್ನಿ. ಹಾಗೆ ಒಂದೊಂದೇ ಕಾಲನ್ನು ಹಿಂದಕ್ಕೆ ಚಾಚ್ತಾ ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಮೊದಲನೇದು ಮಕರಾಸನ. ಇಲ್ಲಿ ನಿಮ್ಮ ಬಲ ಕೈ ಎಡಭುಜದ ಮೇಲೆ ಹಾಗೂ ಎಡಗೈ ಬಲಭುಜದ ಮೇಲೆ, ಕ್ರಾಸ್ ಆದ ಕೈಗಳ ಮೇಲೆ ನಿಮ್ಮ ಗದ್ದವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಕಾಲುಗಳು ಸ್ವಲ್ಪ ದೂರ, ನಿಮ್ಮ ಕಾಲು ಬೆರಳುಗಳು ಹೊರಗಡೆ ಚಾಚಿರಲಿ. ಹಿಮ್ಮಡಿಗಳು ಒಂದಕ್ಕೊಂದು ಮುಖಾಮುಖಿ. ಸಹಜವಾದ ಉಸಿರಾಟ, ಮಕರಾಸನ. ಇದು ಕೂಡ ನಿಮ್ಮ ಪೊಸಿಷನನ್ನು, ಬೆನ್ನಿನ ಪೊಸಿಷನನ್ನು, ಬ್ಯಾಡ್ ಪೋಶ್ಚರಿಂದಾಗಿ ನಿಮಗೆ ಸ್ಪಾಂಡಿಲೋಸಿಸ್ ಬಂದಿದೆ ಅಂತ ಡಾಕ್ಟರ್ ಹೇಳ್ಬೋದು. ಆ ಬ್ಯಾಡ್ ಪೋಶ್ಚರನ್ನು ಹೋಗಲಾಡಿಸೋದಕ್ಕೆ ಈ ಮಕರಾಸನವನ್ನು ಮಾಡ್ಬೋದು. ಮುಂದೆ ನಾವು ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ಇದಕ್ಕಾಗಿ ನಿಮ್ಮ ಕೈಗಳನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ ಹಾಗೂ ನಿಮ್ಮ ಮೊಣಕೈಗಳವರೆಗೆ ನೆಲದ ಮೇಲೆ ಇರಬೇಕು. ನಿಮ್ಮ ಕೈಗಳನ್ನು ನಿಮ್ಮ ಮುಖದ ಲೆವೆಲಿಗೆ ಮುಂದಕ್ಕೆ ಇಟ್ಕೊಳ್ಳಿ. ಹಾಗಾದರೆ ಮೊಣಕೈಗಳನ್ನು ನೆಲದ ಮೇಲೆ ಇಡೋಕ್ಕಾಗತ್ತೆ. ಗದ್ದ ನೆಲದ ಮೇಲೆ ಇರಲಿ. 2 ಕಾಲುಗಳು ಜೊತೆಗಿರಲಿ. ಉಸಿರನ್ನು ತಗೊಳ್ತಾ ನಿಮ್ಮ ಕುತ್ತಿಗೆ ಮತ್ತು ಎದೆಯವರೆಗೆ, ಸಾಧ್ಯವಿದ್ದರೆ ನಾಭಿಯವರೆಗೆ ಮೇಲಕ್ಕೆತ್ತಿ ಮೇಲ್ ನೋಡಿ. ಸಹಜವಾದ ಉಸಿರಾಟ. ಮೊಣಕೈಗಳವರೆಗೆ ಕೈಗಳು ನೆಲದ ಮೇಲಿರಲಿ. ಮೇಂಟೈನ್ ಮಾಡಿ. 1 2 3 4 5 6 7 8 9 10. ವಿಶ್ರಾಂತಿ. ಮಕರಾಸನದಲ್ಲಿ ವಿಶ್ರಾಂತಿ. ನಿಮ್ಮ ಬೆನ್ನು ರಿಲ್ಯಾಕ್ಸ್ ಆಗೋದನ್ನು ಗಮನಿಸಿ. ಮುಂದೆ ನಾವು ಶಲಭಾಸನದ ಅಭ್ಯಾಸ. ಮತ್ತೊಮ್ಮೆ 2 ಕಾಲುಗಳನ್ನು ಜೊತೆಗಿಟ್ಕೊಳ್ಳಿ. ನಿಮ್ಮ ಕೈಗಳನ್ನು ತೊಡೆಯ ಕೆಳಭಾಗದಲ್ಲಿಟ್ಕೊಳ್ಳಿ. ತೊಡೆಯ ಕೆಳಗಡೆ ಅಂಗೈಗಳು ನೆಲಕ್ಕೆ ತಾಗಿರಬೇಕು. 2 ಕಾಲುಗಳು ಜೊತೆಗಿರಲಿ. ಗದ್ದ ನೆಲದ ಮೇಲೆ. ಈಗ ಉಸಿರನ್ನು ತಗೊಳ್ತಾ ನಿಮ್ಮ 2 ಕಾಲುಗಳನ್ನು ಮೇಲಕ್ಕೆತ್ತಿ ಮಂಡಿಗಳನ್ನು ಮಡಚಬೇಡಿ. ತೊಡೆಗಳವರೆಗೆ ಮೇಲಕ್ಕೆತ್ತಿ ಮಂಡಿಗಳನ್ನು ಮಡಚಬೇಡಿ. ಗದ್ದ ನೆಲದ ಮೇಲಿರಲಿ. 1 2 3 4 5 6 7 8 9 10. ರಿಲೀಸ್.
ರಿಲ್ಯಾಕ್ಸ್. ವಿಶ್ರಾಂತಿ. ಮಕರಾಸನಕ್ಕೆ ಬನ್ನಿ. ವಿಶ್ರಾಂತಿ. ಒಂದು ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ಹಾಗೂ ಪೂರ್ತಿಯಾಗಿ ಹೊರಗಡೆ ಹಾಕಿ. ಸಿಗುವಂಥ ವಿಶ್ರಾಂತಿಯನ್ನು ಗಮನಿಸಿ. ಮುಂದೆ ನಿಮ್ಮನ್ನು ನೀವು ಕುಳಿತುಕೊಂಡು ಮಾಡುವಂತಹ ಆಸನಗಳಿಗೆ ತಯಾರು ಮಾಡ್ಕೋಬೇಕು. ಇದಕ್ಕಾಗಿ ನಿಧಾನಕ್ಕೆ ಶಶಂಕಾಸನಕ್ಕೆ ಬನ್ನಿ. ಮೊದಲು ಅಲ್ಲಿಂದ ವಜ್ರಾಸನ. ವಜ್ರಾಸನದಲ್ಲೇ ಇರಿ. ಅಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ನಾವು. ಸೊ ಇಲ್ಲಿ ನಾವು ನಿಮ್ಮ ಹಿಮ್ಮಡಿಗಳ ಮೇಲೆ ಅಥವಾ ನಿಮ್ಮ ಪಾದಗಳ ಮೇಲೆ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಮೊದಲನೇದಾಗಿ ಇಲ್ಲಿ ಭದ್ರಾಸನವನ್ನು ಅಭ್ಯಾಸ ಮಾಡ್ತೇವೆ. ಇದು ರೀಪ್ರೊಡಕ್ಟಿವ್ ಆರ್ಗನ್ಸಿಗೆ ತುಂಬ ಒಳ್ಳೆಯ ಅಭ್ಯಾಸ ಹಾಗೂ ಕೆಳ ಹೊಟ್ಟೆಗೆ ತುಂಬ ಒಳ್ಳೆಯ ಅಭ್ಯಾಸ ಹಾಗೂ ನಿಮ್ಮ ಬೆನ್ನು ಕೂಡ ನೇರವಾಗಿರುತ್ತೆ. ಈಗ ನಿಮ್ಮ ಮಂಡಿಗಳನ್ನು ಎಷ್ಟಾಗುತ್ತೋ ಅಷ್ಟು ದೂರವಾಗಿ ಇಟ್ಕೊಳ್ಳಿ. ಸಾಧ್ಯವಿದ್ದಷ್ಟು ದೂರ ಇಟ್ಕೊಳ್ಳಿ. ಸಪ್ರೇಟ್ ಮಾಡಿ ಮಂಡಿಗಳನ್ನು. ನಿಮ್ಮ ಪಾದಗಳ ಜೊತೆಗಿರಲಿ. ಪಾದಗಳ ಮೇಲೆ ಕೂತಿರಿ. ಉಸಿರನ್ನು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ತಲೆಯ ಮೇಲೆ. ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ಬಲ ಅಂಗೈಯನ್ನು ಎಡ ಬೆನ್ನಿನ ಮೇಲೆ ಇಟ್ಕೊಳ್ಳಿ ಹಾಗೂ ಎಡಗೈಯನ್ನು ಬಲ ಬೆನ್ನಿನ ಮೇಲೆ ಇಟ್ಕೊಳ್ಳಿ. ಕ್ರಾಸ್ ಮಾಡಿಟ್ಕೊಳ್ಳಿ ತಲೆ ಹಿಂದೆ. ಎಸ್, ಅಲ್ಲೇ ಮೇಂಟೈನ್ ಮಾಡಿ. ಮುಂದಕ್ಕೆ ನೋಡಿ. ಸಹಜವಾದ ಉಸಿರಾಟ. ಇದರಿಂದ ಫ್ರೋಝನ್ ಶೋಲ್ಡರ್ ಅಥವಾ ನಿಮ್ಮ ಭುಜಗಳನ್ನು ಎತ್ತಕ್ಕಾಗೋದಿಲ್ಲ ಅನ್ನೋವಂಥವ್ರು ಕೂಡ ಇದನ್ನು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು. ಸಹಜವಾದ ಉಸಿರಾಟ. 1 2 3 4 ಆ್ಯಂಡ್ 5. ಕೈಗಳನ್ನು ರಿಲೀಸ್ ಮಾಡಿ. ಮೊದಲು ವಜ್ರಾಸನದಲ್ಲಿಯೇ ಕೂತಿರಿ. ಈಗ ಮುಂದಕ್ಕೆ ನಾವು ಉಷ್ಟ್ರಾಸನವನ್ನು ಅಭ್ಯಾಸ ಮಾಡೋಣ. ನಿಧಾನಕ್ಕೆ ನಿಮ್ಮ ಮಂಡಿಗಳ ಮೇಲೆ ನಿಂತ್ಕೊಳ್ಳಿ. ಉಸಿರನ್ನು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ. ಉಸಿರನ್ನು ಹೊರಗಡೆ ಹಾಕುವಾಗ ಒಂದೊಂದೇ ಕೈಯನ್ನು ನಿಮ್ಮ ಹಿಮ್ಮಡಿಗಳ ಮೇಲೆ ಹಿಂದಕ್ಕೆ ಇಡಿ. ಹಾಗೆ ಹಿಂದಕ್ಕೆ ಬಾಗಿ. ಕಣ್ಣನ್ನು ಮುಚ್ಚಬೇಡಿ. ಎಷ್ಟಾಗತ್ತೋ ಅಷ್ಟೇ ಮಾಡಿ. ಬ್ಯಾಲೆನ್ಸ್ ಸಿಗದಿದ್ದರೆ ಅಲ್ಲೇ ನಿಲ್ಲಿಸಿ. ನಿಮ್ಮ ಹೊಟ್ಟೆಯನ್ನು ಮುಂದಕ್ಕೆ ತಳ್ಳಿ. ನಿಮ್ಮ ಕುತ್ತಿಗೆಯನ್ನು ಆರಾಮಾಗಿ ಇಟ್ಕೊಳ್ಳಿ ಅಲ್ಲೇ. ಸಹಜ ಉಸಿರಾಟ. 1 2 3 4 ಆ್ಯಂಡ್ 5. ನಿಧಾನಕ್ಕೆ ಒಂದೊಂದೇ ಕೈಯನ್ನು ಮುಂದಕ್ಕೆ ತಗೊಳ್ತಾ ಕೈಗಳನ್ನು ರಿಲೀಸ್ ಮಾಡಿ. ಹಾಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಒಂದೊಂದೇ ಕಾಲನ್ನು ನಿಧಾನ ಮುಂದಕ್ಕೆ ಚಾಚಿ. ದಂಡಾಸನ. ಎರಡು ಕಾಲುಗಳು ಜೊತೆಗಿರಲಿ. ಕೈಗಳು ನಿಮ್ಮ ಸೊಂಟದ ಅಕ್ಕಪಕ್ಕದಲ್ಲಿ. ಬೆನ್ನು ನೇರವಾಗಿರಲಿ. ಮುಂದಕ್ಕೆ ನೋಡ್ತಾ ಇರಿ. ಸಹಜ ಉಸಿರಾಟ. ಮುಂದೆ ನಾವು ವಕ್ರಾಸನವನ್ನು ಅಭ್ಯಾಸ ಮಾಡೋಣ. ಹೈ BP ಅಥವಾ ಶುಗರ್ ಅಂತ ಹೇಳ್ತೀವಿ ಅಥವಾ ಡಯಾಬಿಟಿಸ್ ಇರೋರಿಗೆ ಈ ಅಭ್ಯಾಸ ತುಂಬ ಒಳ್ಳೆಯದು. ಹಾಗೆ ಹೊಟ್ಟೆಯ ಬೊಜ್ಜು ಕರಗಿಸೋದಕ್ಕೂ ಈ ಅಭ್ಯಾಸ ತುಂಬ ಒಳ್ಳೆಯದು. ಈಗ ನಿಧಾನಕ್ಕೆ ನಿಮ್ಮ ಬಲ ಮಂಡಿಯನ್ನು ಮಚ್ಚಿ ಇಟ್ಕೊಳ್ಳಿ. ನಿಮ್ಮ ಬಲ ಸೈಡಲ್ಲೇ. ಎಸ್, ಬೆನ್ನು ನೇರವಾಗಿರಲಿ. ಉಸಿರನ್ನು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಪಕ್ಕದಿಂದ ಎತ್ತಿ ಭುಜದ ನೇರಕ್ಕೆ. ಉಸಿರನ್ನು ಹೊರಗಡೆ ಹಾಕುವಾಗ ನಿಮ್ಮ ಬಲ ಕಡೆಗೆ ಟ್ವಿಸ್ಟ್ ಆಗಿ ನಿಮ್ಮ ಬಲ ಕೈ ಬೆನ್ನ ಹಿಂದೆ, ಎಡಗೈ ಕಾಲ ಹೊರಗಡೆಯಿಂದ, ಬಲ ಕಾಲ ಹೊರಗಡೆಯಿಂದ ಬಂದು ಬಲ ಪಾದವನ್ನು ಹಿಡ್ಕೋಬೇಕು. ಸಹಜವಾದ ಉಸಿರಾಟ ಮೇಂಟೈನ್ ಮಾಡಿ. 1 2 3 4 5 6 7 8 9 10. ನಿಧಾನಕ್ಕೆ ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ. ನಂತರ ಕಾಲನ್ನು ಮುಂದಕ್ಕೆ ಚಾಚಿ. ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ. ನಿಮ್ಮ ಎಡಗಾಲನ್ನು ಮಡ್ಚಿ ಇಟ್ಕೊಳ್ಳಿ. ಅದೇ ಥರ ಬೆನ್ನು ನೇರ. ನಿಮ್ಮ ಎರಡು ಕೈಗಳನ್ನು ಸೈಡಿಂದ ಎತ್ತಿ ಉಸಿರನ್ನು ತಗೊಳ್ತಾ ಉಸಿರನ್ನು ಹೊರಗಡೆ ಹಾಕುವಾಗ ಎಡಗಡೆಗೆ ಟ್ವಿಸ್ಟ್ ಆಗಿ ಎಡಗಡೆಗೆ ತಿರುಗಿ ಹಿಂದಕ್ಕೆ ನೋಡಬೇಕು. ಎಡಗೈ ಬೆನ್ನು ಹಿಂದೆ, ಬಲಗೈ ಹೊರಗಡೆಯಿಂದ ಬರಲಿ. ಸಹಜ ಉಸಿರಾಟ. 1 2 3 4 5 6 7 8 9 10. ಉಸಿರನ್ನು ಹೊರಗಡೆ ಹಾಕ್ತಾ ಕೈಗಳು ರಿಲೀಸ್. ಹಾಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿ ರಿಲ್ಯಾಕ್ಸ್. ವಿಶ್ರಾಂತಿ. ಕಾಲುಗಳ ನಡುವೆ ಅಂತರ. ಕೈಗಳು ನಿಮ್ಮ ಬೆನ್ನ ಹಿಂದೆ. ಕತ್ತು ನಿಮ್ಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಸಹಜವಾದ ಉಸಿರಾಟ.
ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಪೂರ್ತಿಯಾಗಿ ಹೊರಗಡೆ ಹಾಕಿ ನಿಮ್ಮನ್ನು ನೀವು ಗಮನಿಸಿ, ನಿಮ್ಮಲ್ಲಿ ಆಗಿರುವಂಥ ಚೇಂಜಸನ್ನು ಗಮನಿಸಿ. ಇಲ್ಲಿ ತನಕ ಯೋಗ ಮಾಡ್ತಿದ್ದವರು ಇನ್ನು ಮುಂದೇನು ಇನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಒಳ್ಳೆಯವರಾಗಬೇಕು, ಮಾನವೀಯತೆಯನ್ನು ಮನುಕುಲಕ್ಕೆ ಪಸರಿಸಬೇಕು ಅನ್ನೋದನ್ನು ಅಂದ್ಕೊಳ್ಳಿ. ಹಾಗೆ ಇಲ್ಲಿವರೆಗೆ ಯೋಗ ಮಾಡ್ತಿರ್ಲಿಲ್ಲ, ಇನ್ನು ಮುಂದೆ ನಾನು ಮಾಡ್ತೀನಿ ಅನ್ನೋರು ಮನಸ್ಸು ಗಟ್ಟಿ ಮಾಡಿ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮುಂದೆ ನಾವು ಮನಸ್ಸನ್ನು ಗಟ್ಟಿ ಮಾಡೋದಕ್ಕೆ, ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪ್ರಾಣಾಯಾಮಗಳನ್ನು ಮಾಡೋಣ. ಸೊ ಇದಕ್ಕಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸಾಧ್ಯವಿದ್ದವರು ವಜ್ರಾಸನ ಅಥವಾ ಪದ್ಮಾಸನದಲ್ಲಿ ಕೂರ್ಬೋದು. ಆದರೆ ಬೆನ್ನು ನೇರ, ಕುತ್ತಿಗೆ ನೇರವಾಗಿರಲಿ. 2 ಕೈಗಳು ಚಿನ್ಮುದ್ರೆ ಅಂದರೆ ನಿಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ಒಂದಕ್ಕೊಂದು ತಾಗಿರಬೇಕು. ಕಣ್ಣು ಮುಚ್ಚಿರಿ. ಸಹಜ ಉಸಿರಾಟ. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸೋರ್ಗತಿ ವಿಚ್ಛೇದ ಪ್ರಾಣಾಯಾಮ ಅಂತ ಕರಿತೀವಿ. ನೀವು ಉಸಿರನ್ನು ತೆಗೆದುಕೊಂಡು ಪೂರ್ತಿಯಾಗಿ ಹೊರಗಡೆ ಹಾಕುವಂಥದ್ದು. ಇವೆಲ್ಲವೂ ಕ್ಲಿಯರ್ ಆಗಿದ್ದರೆ, ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇದ್ದರೆ ಇದನ್ನೇ ಪ್ರಾಣಾಯಾಮ ಅಂತ ಕರಿತೀವಿ. ಇದಕ್ಕೆ ಮುನ್ನುಡಿಯಾಗಿ ನಾವು ಉಸಿರಾಡುವಂಥ ಟ್ರ್ಯಾಕ್ಟನ್ನು, ರೆಸ್ಪಿರೇಟ್ರಿ ಟ್ರ್ಯಾಕ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಇದು ಬೊಜ್ಜನ್ನು ಕರಗಿಸೋದಕ್ಕೂ ಹೆಲ್ಪ್ ಆಗುತ್ತೆ. ಹೈಯರ್ BP ಇದ್ದವರು ಬೆಳಗಿನ ಜಾವ 1-2-3 ಸಲ ಅಭ್ಯಾಸ ಮಾಡ್ಬೋದು. ಉಳಿದಿದ್ದ ಟೈಮಲ್ಲಿ ಅಭ್ಯಾಸ ಮಾಡೋದನ್ನು ಅವಾಯ್ಡ್ ಮಾಡಿ, ಉಳಿದವ್ರು ಮಾಡ್ಬೋದು. ಬೆನ್ನು ನೇರ ಇರಲಿ. ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಉಸಿರನ್ನು ಹಂತವಾಗಿ ಹೊಟ್ಟೆಯನ್ನು ಒಳಗಡೆ ತಗೊಳ್ತಾ ಉಸಿರನ್ನು ಹೊರಗಡೆ ಹಾಕೋದೆ ಕಪಾಲಭಾತಿ. ಗೊತ್ತಿಲ್ಲದಿದ್ದವರು ಡೆಮಾನ್ಸ್ಟ್ರೇಟರ್ಸನ್ನು ಇಲ್ಲಿ ಸ್ಟೇಜ್ ಮೇಲೆ ನೋಡ್ಕೋಬೋದು. ಅದರ್ವೈಸ್ ಸ್ಟಾರ್ಟ್ ಮಾಡಿ. ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಹೊರಗಡೆ ಹಾಕುವಂಥದ್ದು. ಹೊಟ್ಟೆಯನ್ನು ಒಳಗಡೆ ತಗೊಳ್ತಾ ಉಸಿರನ್ನು ಹೊರಗಡೆ ಹಾಕಿ. ಸ್ಟಾರ್ಟ್. ಉಸಿರು ಕೇಳಬೇಕು. ಹೊರಗಡೆ ಹಾಕುವಂಥದ್ದು ನನಗೆ ಕೇಳ್ತಾ ಇಲ್ಲ. ಎಸ್, ನಿಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟನ್ನು ಕ್ಲಿಯರ್ ಮಾಡಿ. ನಿಧಾನಕ್ಕೆ ಅಭ್ಯಾಸವನ್ನು ನಿಲ್ಲಿಸಿ. ಈಗ ನಿಮ್ಮ ಉಸಿರಾಟವನ್ನು ಒಂದ್ಸಲ ಗಮನಿಸಿ. ಈಗ ಉಸಿರನ್ನು ತಗೊಂಡ್ರೆ ಮೂಗಿನ ಹೊಳ್ಳೆಗಳಿಂದ ಎದೆಯ ಗೂಡಿನವರೆಗೆ ಉಸಿರು ಹೋಗೋದು ಗೊತ್ತಾಗ್ತಿದೆಯಾ ನೋಡಿ? ಕ್ಲಿಯರ್ ಆಗಿದೆಯಾ ನಿಮ್ಮ ಉಸಿರು ಅಂತ? ಎಸ್. ಮುಂದೆ ನಾವು ಶೀತಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಇದು ಹೆಚ್ಚು ಮತ್ತು ಬಾಯನ್ನು ಕ್ಲೋಸ್ ಮಾಡಿ ಉಸಿರನ್ನು ಹೊರಗಡೆ ಹಾಕೋದು ಮೂಗಿನ ಮೂಲಕ ಹೊರಗಡೆ ಹಾಕಬೇಕು. ಡೆಮಾನ್ಸ್ಟ್ರೇಟರ್ಸನ್ನು 1 ಬಾರಿ ಬೇಕಾದರೆ ನೋಡ್ಕೊಳ್ಳಿ. ನಂತರ 5 ಬಾರಿ ಶೀತಲಿ ಅಭ್ಯಾಸ. ಉಸಿರನ್ನು ದೀರ್ಘವಾಗಿ ನಾಲಿಗೆಯ ಸುರುಳಿಯ ಮೂಲಕ ತಗೊಳ್ಳಿ. ಹಾಗೂ ಉಸಿರನ್ನು ಹೊರಗಡೆ ಹಾಕುವಂಥದ್ದು ಮೂಗಲ್ಲಿ ಹೊರಗಡೆ ಹಾಕಿ. ಮತ್ತೊಮ್ಮೆ ನಿಮ್ಮ ಬಾಯಿಯೊಳಗಡೆ, ಗಂಟ್ಲೊಳಗಡೆ ತಣ್ಣನೆ ಅನುಭವವನ್ನು ಗಮನಿಸ್ತಾ ಹೋಗಿ. ಇನ್ನು 2 ಬಾರಿ ಅಭ್ಯಾಸ ಮಾಡಿ. ಅಭ್ಯಾಸದ ನಂತರ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಹಾಗೂ ನಿಮ್ಮ ಗಂಟ್ಲು ಮತ್ತು ಬಾಯಿಯಲ್ಲಿ ಆಗಿರುವಂಥ ತಣ್ಣನೆಯ ಅನುಭವವನ್ನು ಗಮನಿಸ್ತಾ ಹೋಗಿ. ಇದರಿಂದ ಸಿಗುವಂಥ ವಿಶ್ರಾಂತಿಯನ್ನು ಗಮನಿಸಿ. ಮುಂದೆ ನಾವು ಎಲ್ಲರಿಗೂ ಗೊತ್ತಿರುವಂಥದ್ದು ನಾಡಿ ಶುದ್ಧಿ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಅನ್ನುವಂಥದ್ದು. ಇದನ್ನು ಅಭ್ಯಾಸ ಮಾಡೋಣ. ಎಲ್ಲರಿಗೂ ಗೊತ್ತಿದೆ ಪ್ರಚಲಿತವಾದಂಥ ಪ್ರಾಣಾಯಾಮ, ಆದರೂ ಎಲ್ಲರೂ ತಪ್ಪು ಮಾಡುವಂಥದ್ದು ಇದೆ ಪ್ರಾಣಾಯಾಮದಲ್ಲಿ. ಸೊ ಹೇಗೆ ಮಾಡ್ತೀರಾ ಅನ್ನೋದನ್ನು ಸರಿಯಾಗಿ ಗಮನಿಸ್ಕೊಂಡು ಮಾಡಿ. ನಿಮ್ಮ ಬಲಗೈ ನಾಸಿಕ ಮುದ್ರೆ, ಅಂದರೆ ನಿಮ್ಮ 2ನೇ ಬೆರಳು ಮತ್ತು 3ನೇ ಬೆರಳು ಕ್ಲೋಸ್ ಆಗಿರಬೇಕು. ಹೆಬ್ಬೆರಳು ಮತ್ತು ನಿಮ್ಮ ಉಳಿದ 2 ಬೆರಳುಗಳು ಓಪನ್ ಆಗಿರಬೇಕು. ಈಗ ನಿಮ್ಮ ಬಲ ಮೂಗನ್ನು ಕ್ಲೋಸ್ ಮಾಡಿಕೊಳ್ಳಿ ಹೆಬ್ಬೆರಳಿನ ಸಹಾಯದಿಂದ. ಎಡಮೂಗಲ್ಲಿ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ. ಈಗ ಎಡಮೂಗನ್ನು ಕ್ಲೋಸ್ ಮಾಡಿ ಬಲ ಮೂಗಲ್ಲಿ ಉಸಿರನ್ನು ಹೊರಗಡೆ ಹಾಕಿ. ಹಾಗೆ ಬಲ ಮೂಗಲ್ಲೇ ತಗೊಳ್ಳಿ ಉಸಿರನ್ನು. ಎಲ್ಲೋ ಹೊರಗಡೆ ಹಾಕಿದ್ರು ಅಲ್ಲೇ ಉಸಿರನ್ನು ತಗೊಳ್ಳಿ. ಹಾಗೆ ಎಡ ಮೂಗಲ್ಲಿ ಉಸಿರನ್ನು ಹೊರಗಡೆ ಹಾಕಿ. ಆಪೋಸಿಟ್ ನಾಸ್ಟ್ರಿಲಲ್ಲಿ ಉಸಿರನ್ನು ಹೊರಗಡೆ ಹಾಕಿ. ಇದು 1 ರೌಂಡ್ ಆಯಿತು. ಇಂಥ 3 ರೌಂಡ್ಸನ್ನು ಅಭ್ಯಾಸ ಮಾಡೋಣ ಇವಾಗ. ಮತ್ತೆ ಎಡ ಮೂಗಿನಲ್ಲಿ ಉಸಿರನ್ನು ತಗೊಳ್ಳಿ.
ಬಲ ಮೂಗಲ್ಲಿ ಹೊರಗಡೆ ಹಾಕಿ, ಬಲ ಮೂಗಲ್ಲೇ ಉಸಿರನ್ನು ತಗೊಳ್ಳಿ ಮತ್ತು ಎಡ ಮೂಗಲ್ಲಿ ಹೊರಗಡೆ ಹಾಕಿ. ಇನ್ಹೇಲ್ ಥ್ರೂ ಲೆಫ್ಟ್, ಎಕ್ಸೇಲ್ ಥ್ರೂ ರೈಟ್, ಅಗೇನ್ ಇನ್ಹೇಲ್ ಥ್ರೂ ರೈಟ್ ಆ್ಯಂಡ್ ಎಕ್ಸೇಲ್ ಥ್ರೂ ಲೆಫ್ಟ್. ಇನ್ನೊಂದು ರೌಂಡ್, ಇನ್ನೊಂದು ಬಾರಿ ಅಭ್ಯಾಸ ಮಾಡಿ. ಎಡಮೂಗಿನಲ್ಲಿ ಉಸಿರನ್ನು ಹೊರಗಡೆ ಹಾಕ್ತಾ ನಿಮ್ಮ ಅಭ್ಯಾಸವನ್ನು ಕೊನೆಗೊಳಿಸಿ. 2 ಕೈಗಳು ಚಿನ್ ಮುದ್ರೆ, ಕಣ್ಣು ಮುಚ್ಚಿರಲಿ. ಮುಂದೆ ಭ್ರಾಮರಿಯ ಅಭ್ಯಾಸ, ದುಂಬಿಯಂತೆ ನಾವು ಮಕಾರವನ್ನು ಹೇಳುವಂಥದ್ದು. ಇದಕ್ಕಾಗಿ ನಿಮ್ಮ ಕೈಗಳನ್ನು ಷಣ್ಮುಖಿ ಮುದ್ರೆಗೆ ತಗೊಂಡು ಬನ್ನಿ. ಗೊತ್ತಿಲ್ಲ ಅಂತಿದ್ದವರು ಡೆಮಾನ್ಸ್ಟ್ರೇಟರ್ಸನ್ನು ನೋಡ್ಕೊಳ್ಳಿ. ನಿಮ್ಮ ಕಿವಿಗಳನ್ನು ಕ್ಲೋಸ್ ಮಾಡಿಕೊಳ್ಳಿ. ಈಗ ಉಸಿರನ್ನು ದೀರ್ಘವಾಗಿ ತಗೊಂಡು ಹೊರಗಡೆ ಹಾಕ್ತಾ ಗಂಟ್ಲಿನಲ್ಲಿ ಮಕಾರವನ್ನು ಹೇಳಬೇಕು. ಮಕಾರವನ್ನು ಗಮನಿಸ್ತಾ ಭ್ರಾಮರಿಯ ಅಭ್ಯಾಸ 5 ರೌಂಡ್ಸನ್ನು ಮಾಡಿ. ಹರಿಹರೇಶ್ವರ ದೇವಸ್ಥಾನದಲ್ಲಿ ದುಂಬಿಗಳು ಎಷ್ಟಿವೆ ಅಂತ ಕೇಳಿದ್ರೆ ಏನೂ ಗೊತ್ತಾಗ್ತಿಲ್ಲ. ಸೊ ಭ್ರಮರದ ಶಬ್ದವನ್ನು ಗಮನಿಸ್ತಾ ಹೋಗಿ ಮತ್ತು ಮಾಡ್ತಾ ಹೋಗಿ ಭ್ರಾಮರಿಯನ್ನು. ಐದು ಬಾರಿ ಅಭ್ಯಾಸದ ನಂತರ 2 ಕೈಗಳು ಚಿನ್ಮುದ್ರೆ, ಕಣ್ಣು ಮುಚ್ಚಿರಲಿ. ಸಹಜವಾದ ಉಸಿರಾಟ. ಮಕಾರದ ಕಂಪನಗಳನ್ನು ಗಮನಿಸ್ತಾ ಹೋಗಿ. ಈ ಮಕಾರದ ಕಂಪನ ನಿಮ್ಮ ಕಾಲು ಬೆರಳಿನಿಂದ ನೆತ್ತಿಯವರೆಗೆ ಸ್ಪ್ರೆಡ್ ಆಗಿರೋದನ್ನು ಗಮನಿಸಿ. ಈ ಮಕಾರ ನಿಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನು ಕೇಳಿದ್ದೇವೆ. ಇದರಿಂದಾಗಿ ನಿಮ್ಮ ರಕ್ತನಾಳಗಳು ಸಂಕುಚಿತವಾಗಿದ್ದರೆ ಓಪನ್ ಅಪ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಹೈ BP ಇರೋರಿಗೆ ಸಜೆಸ್ಟ್ ಮಾಡ್ತೀವಿ. ಮುಂದೆ ನಿಮ್ಮನ್ನು ನೀವು ಗಮನಿಸುವಂಥ, ನಿಮ್ಮ ತಪ್ಪುಗಳನ್ನು ಕರೆಕ್ಟ್ ಮಾಡ್ಕೊಳ್ಳುವಂಥ ಸಮಯ 2 ನಿಮಿಷದ ಧ್ಯಾನ. ಬೆನ್ನು ನೇರ, ಕುತ್ತಿಗೆ ನೇರ, ಕೈಗಳು ಚಿನ್ಮುದ್ರೆ, ಕಣ್ಣು ಮುಚ್ಚಿರಲಿ. ಮೊದಲು ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ ಹಾಗೂ ಪೂರ್ತಿಯಾಗಿ ಹೊರಗಡೆ ಹಾಕಿ. ವಿಶ್ರಾಂತಿ. ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಯೋಗಾಭ್ಯಾಸದ ನಂತರ. ಅದೇ ಥರ ಪ್ರಾಣಾಯಾಮಗಳ ನಂತರ ನಿಮ್ಮ ಮನಸ್ಸು ಕೂಡ ನಿಮ್ಮ ಹತೋಟಿಗೆ ಬಂದಿದೆ. ಈಗ ಒಳ್ಳೆಯ ಸಮಯ ನಿಮ್ಮನ್ನು ನೀವು ಪಾಸಿಟಿವ್ ಪರ್ಸನ್ ಅಥವಾ ಧನಾತ್ಮಕ ವ್ಯಕ್ತಿಯಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ. ನಿಮ್ಮ ಮನಸ್ಸಲ್ಲಿ ಹಲವು ಆಲೋಚನೆಗಳು ಬರ್ತಾ ಇದ್ದರೆ ನಿಮ್ಮ ಮನಸ್ಸನ್ನು ಓಂ 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 ಅಂತ ಹೇಳ್ತಾ ಓಂಕಾರದ ಮೇಲೆ ಗಮನವನ್ನು ಕೊಡಿ. ನಿಮ್ಮ ಮನಸ್ಸಲ್ಲೇ ಓಂಕಾರವನ್ನು ಹೇಳ್ತಾ ಇರಿ. ಉಸಿರು ಸಹಜವಾಗಿರಲಿ. ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಪೂರ್ತಿಯಾಗಿ ಹೊರಗಡೆ ಹಾಕಿ. ವಿಶ್ರಾಂತಿ. ಮನುಕುಲದಲ್ಲಿ ಧನಾತ್ಮಕತೆಯನ್ನು ಹರಡೋದಕ್ಕೆ ಅಥವಾ ಮಾನವೀಯತೆಯನ್ನು ಹರಡೋದಕ್ಕೆ ನಾವೆಲ್ಲರೂ ಇಂಡಿವಿಜುವಲ್ ಆಗಿ, ಒಬ್ಬೊಬ್ಬರಾಗಿ, ವ್ಯಕ್ತಿಯುತವಾಗಿ ಒಳ್ಳೆಯವರಾಗೋದು, ಧನಾತ್ಮಕತೆಯನ್ನು ಇಟ್ಕೊಳ್ಳುವಂಥದ್ದು, ಮಾನವೀಯತೆಯನ್ನು ಇಟ್ಕೊಳ್ಳುವಂಥದ್ದು ಒಳ್ಳೆಯದು.
ಇದನ್ನು ಮಾಡೋದಕ್ಕೆ ನಾವು ಮೊದಲು ರಿಲ್ಯಾಕ್ಸ್ ಆಗಬೇಕು. ಆಲ್ರೆಡಿ ಯೋಗಾಭ್ಯಾಸದ ಜೊತೆಗೆ ಈಗ ನೀವು ಎಲ್ಲರೂ ರಿಲ್ಯಾಕ್ಸ್ ಆಗಿದ್ದೀರಾ, ನಿಮ್ಮನ್ನು ನೀವು ಒಳ್ಳೆಯವರಾಗಿ ಪರಿವರ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಇದ್ರ ಜೊತೆಗೆ ನಾವು ನಗ್ನಗ್ತಾನೆ ಎಲ್ಲರೂ ಪರಿವರ್ತನೆ ಮಾಡ್ಕೊಳ್ಳೋಣ. ಇದಕ್ಕಾಗಿ ಇವಾಗ ಲಾಫಿಂಗ್ ಯೋಗ ಅಥವಾ ನಗುವಿನ ಜೊತೆಗೆ ಯೋಗವನ್ನು ಮಾಡೋಣ. ನಿಧಾನಕ್ಕೆ ಎಲ್ಲರೂ ಎದ್ದು ನಿಂತ್ಕೋಬೇಕಾಗಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಇಲ್ಲಿವರೆಗೆ ಸೀರಿಯಸ್ ಆಗಿ ಉಸಿರಾಟವನ್ನು ಗಮನಿಸ್ತಾ ಎಲ್ಲರೂ ನಿಮ್ಮ ದೇಹ ಹೇಗೆ ಆಗ್ತಾ ಇದೆ, ಆಚೆ ಈಚೆ ಬೆಂಡ್ ಆಗ್ತಿದೆ ಎಲ್ಲವನ್ನ ಗಮನಿಸ್ತಾ ಇದ್ರಿ. ಈಗ ಅದೆಲ್ಲವನ್ನ ಬಿಟ್ಟು, ಮುಚ್ಚುಮರೆಯನ್ನು ಬಿಟ್ಟು ಎಲ್ಲರ ಜೊತೆಗೆ ನಗಬೇಕು. ಮೊದಲನೇದಾಗಿ ಇವಾಗ ಏನು ಮಾಡಬೇಕು ಅಂದರೆ ಅಕ್ಕಪಕ್ಕ ಇದ್ದವರನ್ನು ನೋಡಿ ವಿಶ್ ಮಾಡಿ. ಒಂದ್ಸಲ ಬೆಳಗ್ಗೆ ಬಂದಾಗ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಅವರನ್ನು ವಿಶ್ ಮಾಡಿ, ನಗ್ರಿ, ಜೋರಾಗಿ ನಗ್ರಿ, ಅವರನ್ನು ನೋಡಿ ಒಂಚೂರು. ಎಸ್, ವಿಶ್ ಮಾಡಿ. ಹ್ಯಾಂಡ್ ಶೇಕ್ ಮಾಡ್ಬೋದು, ಕೋವಿಡ್ ಪ್ರೋಟೋಕಾಲ್ ಇದೆ, ಪರವಾಗಿಲ್ಲ. ಎಲ್ಲರೂ ಸ್ಯಾನಿಟೈಸ್ ಯೂಸ್ ಮಾಡಿದ್ದೀರಾ ಅನ್ಕೋತೀನಿ. ಸ್ಟಾರ್ಟ್ ಮಾಡಿ. ಕೇಳಬೇಕು, ಹರಿಹರೇಶ್ವರದಲ್ಲಿ ನಗುವಿನ ಹೊಳೆ ಬರಬೇಕು. ಎಸ್, ನಗಬೇಕು. ಈಗ ನಿಮ್ಮ ಮುಖದ ಎಲ್ಲ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿವೆ. ಇನ್ನು ಮುಂದೆ ಇವಾಗ ನಿಮ್ಮ ಎದೆಯಿಂದ ಹೃದಯ ಪೂರ್ವಕವಾಗಿ ನಗಬೇಕು. ಕೈಗಳನ್ನು ಹೊರಗಡೆ ಚಾಚ್ತಾ ಹೃದಯ ಪೂರ್ವಕವಾಗಿ ನಗಿ. ಎಸ್, ವೆರಿ ನೈಸ್, ವೆರಿ ಗುಡ್. ಖುಷಿಯಾಗಿರಿ ಎಲ್ಲರೂ. ಇನ್ನು ಎಸ್ ಇವಾಗ ಆಕಾಶ ಮತ್ತು ಭೂಮಿ ಎರಡನ್ನು ಒಂದು ಮಾಡುವಷ್ಟು ನಗಬೇಕು ನಾವು. ಸೊ ಕೆಳಗಿಂದ ಮೇಲ್ಗಡೆ ತನಕ ಕೈಗಳನ್ನು ಚಾಚ್ತಾ ನಗಿ. ಎಸ್, ವೆರಿ ನೈಸ್. ಆಕಾಶದವರೆಗೆ ಕೇಳಿಸ್ಬೇಕು ನಿಮ್ಮ ನಗು. ಯಾರು ಎಲ್ಲೇ ಯೋಗ ಮಾಡ್ತಿದ್ರು ಹರಿಹರದಲ್ಲಿ ನಗುವಿನ ಯೋಗನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ನಗರಿ ಇನ್ನು. ಎಸ್, ವೆರಿ ನೈಸ್. ಓಕೆ, ಇವಾಗ ನೆಕ್ಸ್ಟ್ ನಾವು ನಮ್ಮ ಕೈಗಳಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಸ್ ಇದ್ದಾವೆ ಅಂತ ಹೇಳ್ತೀವಿ. ನಮ್ಮ ಕೈಗಳು ಕೂಡ ನಮ್ಮ ದೇಹಕ್ಕೆ, ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಆರ್ಗನನ್ನು ನಿಮ್ಮ ಕೈಗಳಲ್ಲಿ ಅಂಗೈಯನ್ನು ನೋಡಿ ಅಂತ ಹೇಳ್ತಾರೆ. ಹೌದಾ? ಅಂಗೈಗಳಲ್ಲೂ ಶಕ್ತಿ ಇದೆ. ಸೊ ಕ್ಲ್ಯಾಪ್ ಮಾಡ್ತಾ ನಗಬೇಕು ಇವಾಗ. ಕ್ಲ್ಯಾಪ್, ನಗ್ರಿ. ಎಸ್, ಕ್ಲ್ಯಾಪ್, ನಗ್ರಿ. ಇನ್ನ ಜೋರಾಗಿ ನಗು ಬರಬೇಕು. ನಗು ಕೇಳಿಸ್ತಾ ಇಲ್ಲ, ಇನ್ನ ಜೋರಾಗಿ ನಗಬೇಕು. ಎಸ್, ನಗ್ರಿ. ಎಸ್, ಚಾರ್ಲಿ ಚಾಪ್ಲಿನನ್ನು ನೆನಪಿಸ್ಕೊಳ್ತಾ ನಗ್ರಿ. ಖುಷಿ ಪಡಿ. ಜಗತ್ತನ್ನೇ ಖುಷಿ ಪಡಿಸಿದವರು, ಅವರನ್ನು ನಗ್ತಾ ನಾವು ಖುಷಿ ಪಡಿಸೋಣ. ಎಸ್, ರಿಲ್ಯಾಕ್ಸ್, ವಿಶ್ರಾಂತಿ. ಸಹಜವಾದ ಉಸಿರಾಟ. ಇಲ್ಲಿ ಬಂದು ಸಾರ್ಥಕ ಆಯಿತು ಅನಿಸ್ತಾ ಇದೆಯಾ ಇವಾಗ? ಖುಷಿ ಪಟ್ರ ಎಲ್ಲರೂ? ಎಸ್ ಆರ್ ನೋ? ವೆರಿ ನೈಸ್. ಈಗ ಶಾಂತಿ ಮಂತ್ರವನ್ನು ಹೇಳ್ತಾ, ಜಗತ್ತಿಗೆ ಒಳ್ಳೆಯದನ್ನು ಬಯಸ್ತಾ, ಮನುಕುಲಕ್ಕೆ ಮಾನವೀಯತೆ ಇದರ ಜೊತೆಗೆ ಯೋಗವನ್ನು ಮುಗಿಸೋಣ. ನಿಧಾನಕ್ಕೆ ಕೂತ್ಕೊಳ್ಳಿ ಅಲ್ಲಿಗೆ. ಸರ್ವೇ ಭವಂತು ಸುಖಿನಃ. सर्वे भवन्तु सुखिनः. सर्वे सन्तु निरामयाः. सर्वे सन्तु निरामयाः. सर्वे भद्राणि पश्यन्तु. सर्वे भद्राणि पश्यन्तु. मा कश्चित् दुःखभाग् भवेत्. मा कश्चित् दुःखभाग् भवेत्. मा कश्चित् दुःखभाग् भवेत्. मा कश्चित् दुःखभाग् भवेत्. ॐ शान्ति शान्तिः.
ಅಲ್ಲ, ಯೋಗ ಅಂದರೆ ನಮ್ಮ ಸರ್ವತೋಮುಖ ಆರೋಗ್ಯ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ಅದಕ್ಕೆ ಯಾಕೆ ನಾದ ಯೋಗ ಆಗಬಾರ್ದು, ಅದಕ್ಕೆ ಯಾಕೆ ಲಯ ಯೋಗ ಆಗಬಾರ್ದು, ಅದಕ್ಕೆ ಯಾಕೆ ನಿಮ್ಮ ಮನಸ್ಸಿನ ಆರೋಗ್ಯದ ಕಡೆ ಕೂಡ ಗಮನ ಕೊಡಬಾರ್ದು ಅಂತ ನಾವು ಈ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಂದ ತಯಾರು ಮಾಡಿದ್ದೇವೆ. ಅವರೆಲ್ಲರೂ ನಿಮ್ಮ ಮುಂದೆ ಬರೋದಕ್ಕೆ ಉತ್ಸಾಹಿತರಾಗಿದ್ದಾರೆ. ಮೊದಲಿಗೆ ಶಾಸ್ತ್ರೀಯ ನೃತ್ಯ ಬೈ ಮಿಸ್ ಅಭಿಶ್ರೀ ಅವರು ಬರ್ತಾ ಇದ್ದಾರೆ. BAMS ಸ್ಟೂಡೆಂಟ್ ಇವರು. ಅವರನ್ನು ಈ ಸ್ಟೇಜ್ಗೆ ನಾನು ಸ್ವಾಗತಿಸ್ತೇನೆ. नृत्यति साम्ब शिवो धृततों 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 नृत्यति साम्ब शिवो धृततों 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 इति 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 नृत्यति। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्म संस्थापनार्थाय ಸಂಭವಾಮಿ ಯುಗೆ ಯುಗೆ ಎಂದು ಸಾರಿದ ಮಹಾವಿಷ್ಣುವನ್ನು ಮೊದಲು ನೆನೆಸ್ತಾ ಅವನ ದಶಾವತಾರಗಳು ಇಲ್ಲಿವೆ ನೋಡಿ. ಇದು ಮತ್ಸ್ಯಾಸನ, ಮತ್ಸ್ಯಾವತಾರ, जगज्जालपालं गजकण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं गदा
निर्मलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेहं भजेहम्। सुराली बलिष्ठं त्रिलोकी वरिष्ठं गुरूणां गरिष्ठं स्वरूपैकनिष्ठं सदा युद्धधीरं महावीरधीरं भवाम्भोधिधीरं भजेहं भजेहम्। रमावामभागं तलानग्ननागं कृतादीनयागं गतारागरागं मुनीन्द्रैः सुभीतं सुरैः सम्परीतं गुणौघैरतीतं भजेहं भजेहम्। जटाटवीगलज्जलप्रवाहभावितस्थले घरेवलम्ब्यलम्बिताम्बुजङ्गमन्निनादमट्टमर्वयं चकार चण्डताण्डवं तनोतु नः शिव शिवं शिवं शिवम्। जटाकटाः सम्भ्रमभ्रमन्निलिम्प निर्जरी विलोलवीचिवल्लरी विराजमानमोद्धरी धगद्धगद्धगज्ज्वलल्ललाटपट्टभावके किशोरचन्द्रशेखरे रतिप्रदक्षिणं मम। धराधरेन्द्रनन्दिनी विलासबन्धुबन्धुरा स्फुरद्दिगन्तसन्तति प्रमोदमानमानसे कृपाकटाक्षधोरणी निरुद्धदुर्धरापदि क्वचित् दिगम्बरे मनोविनोदमेतु वस्तुनि। जटाभुजङ्गपिङ्गळस्फुरत्फणामणिप्रवाहदम्बकुङ्कुमद्रव प्रलिप्यति प्रदूहे मदन्तसिन्धुरस्फुरत्पगुत्तरीयमेतुरे मनोविनोदमद्भुतं विवत्तु भूतवर्धरी। ॐ नमः शिवाय। सदा शिवं भजाम्यहं सदा शिवं भजाम्यहम्। ॐ नमः शिवाय। सहस्रलोचनं प्रभृत्य शेषलेखशेखरं प्रसूलधूलिधोरणी विदूसराङ्घ्रिपीठं भुजङ्गराजमालया निबद्धजाटजूटक श्रियै चिराय जायतां चकोरबन्धुशेखर। ललाटजज्वलज्वलद्धनञ्जय स्फुलिङ्गभाविगीतपञ्चसायकं नमन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटालस्फुटम्। करालभालवट्टिका दगद्धगद्धगज्ज्वलद्धनञ्जयाहुतीकृत प्रचण्ड पञ्चसायके ಥ್ಯಾಂಕ್ ಯು.
शिव शम्भो स्वयम्भो ॐ शम्भो 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 शिव शम्भो स्वयम्भो गंगाधर शंकरा करुणाकरा मामव भवसागर तारका गंगाधर शंकर करुणाकरा मामव भवसागर तारका वो शंभो शिव शंभो स्वयंभो शंभो शिव शंभो स्वयंभो ಹೆಸರು ರಿಪೀಟ್ ಮಾಡಿ ಮಾಡ್ತೇನೆ ಕುಮಾರಿ ಸಾನ್ವಿ ಎನ್, ನಾಲ್ಕು ವರ್ಷದ ಸಾನ್ವಿ ಎನ್ ತುಂಬ ಸುಂದರವಾಗಿ ಯೋಗಾಸನವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾಳೆ. ಮತ್ತು प्रवाह पावितस्थले कलेवलम्ब्य लम्बिताम्बुजङ्गतुङ्गमालिकामड्डमड्डमड्डमन्निनादमड्डमर्वयं चकार चण्डताण्डवं तनोतु नः शिव शिवं जटाकटाः सम्भ्रम भ्रमन्निलिम्प निर्जरी विलोलवीचि वल्लरी विराजमानमूर्धनि दगद्दगद्दगज्ज्वलल्ललाटभट्टभावके किशोरचन्द्रशेखरे रति प्रदक्षिणं मम सदा शिवं भजाम्यहं सदा शिवं भजाम्यहम् ॐ नमः शिवाय सहस्रलोचन प्रवृत्य शेषलेख शेखर प्रसूलधूलिधोरणि विदूसराङ्घ्रिपीठं भुजङ्गराजमालया निबद्धजाटचूटक श्रियै चिराय जायतां चकोरबन्धुशेखर धनञ्जय स्फुलिङ्गभाविगीत पञ्चसायकं नमन्निलिम्पनायकं सुधामयूखलेखया विराजमान शेखरं महागपालि सम्पदे शिरोजटारमस्तु अखर्व सर्वमङ्गला कलाकदम्बमञ्जरी ब्रह्मणामधुव्रतं स्मरान्तकं पुरान्तकं भवान्तकम्
ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಕಿಡದಕ ಜುನುತ ದೀಂತ ಕಿಡದಕ ಜುನುತ ದೀಂತ ಕಿಡದಕ ಜುನುತ ದುಂತ ಧೂಮ್ ತನನನ ಧೂಮ್ ಧೂಮ್ ತನನನ ಧೂಮ್ ಧೂಮ್ ಮಗಪ್ಪ ಧೂಮ್ ಧೂಮ್ ತನನ ಧೀರನನನನ ಧೂಮ್ ಧೂಮ್ ಮಗಸ ರಾಗಿಡ ಧೂಮ್ ದದ ಧೀರನನನನನನನ ತರಾಗಿಡ ಧೂಮ್ ದದಗಿಡ ಧೂಮ್ ತಗಿಡ ಧೂಮ್ 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 ತನನನ ಧೀರನನನನ ಧೂಮ್ ಕಿಡತನ ಧೀರನ ಗಮ ಗಮ ಮಗ ಮಾಪ ಮಗ ಸನಿಸ ತನ್ನ ಧೀರನ ಗಮ ಗಮ ಮಗ ಮಾಪ ಮಗ ಸನಿಸ ತನ್ನ ಧೀರನ ಗಮ ಗಮ ಮಗ ಮಾಪ ಮಗ ಸನಿಸ Come on now, follow my lead. Come on now, follow my lead. Gama pala, gama, gama pala, gama esa. Gama pala, gama, gama pala, gama esa. उस आकाश की गहराइयों में एक नदी से बह रहे हैं आदि योगी शून्य सन्नाटे टपकते जा रहे हैं मौन से सब कह रहे हैं आदि योगी योग के स्पर्श से अब योग में करना है तन मन सांस शाश्वत सनन सननन प्राण गुंजन घनन घननन उतरे मुझ में आदि योगी योग धारा छलक छन छन सांस शाश्वत सनन सननन प्राण गुंजन घनन घननन उतरे मुझ में आदि योगी उतरे मुझ में आदि योगी पीस दो अस्तित्व मेरा और कर दो चूरा चूरा पूर्ण होने दो मुझे और होने दो अब पूरा पूरा भस्म वाली रस्म कर दो आदि योगी योग उत्सव रंग भर दो सितारी धनन धनन
ಅದ್ಭುತ, ಅತ್ಯದ್ಭುತ. ನಾನು ಮೊದಲೇ ಹೇಳಿದಂತೆ ಯೋಗ ಮಾಡುತ್ತಾ ಎಲ್ಲರೂ ಯೋಗಿಗಳಾಗೋಣ ಅಂತೇಳಿ ಈ ಮಕ್ಕಳಲ್ಲಿ ಯಾವುದೇ ವೇದಿಕೆಯ ಭಯ ಇಲ್ಲದಲೇ ಎಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇಲ್ಲಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಸುಸಂಪನ್ನಗೊಳಿಸೋಣ. ಈಗ ವೇದಿಕೆಯ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಮುಗಿಯಲಿದೆ. ಎಲ್ಲ ಗಣ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಒಂದು ಉದ್ದೇಶ ಏನು, ಧ್ಯೇಯೋದ್ದೇಶ ಏನು ಅನ್ನೋದನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಲಿದ್ದಾರೆ ನಮ್ಮ ಆಯುಷ್ ಇಲಾಖೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈದ್ಯಾಧಿಕಾರಿ ಆಗಿರ್ತಕ್ಕಂಥ ಡಾಕ್ಟರ್ ರತ್ನಾ DM ರವರು. ಎಲ್ಲರಿಗೂ ನನ್ನ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತ ಗಣ್ಯರೇ, ನನ್ನ ಬಂಧು ಬಾಂಧವರೇ, ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಇವತ್ತು ನಾವು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಭಾರತೀಯ ಪುರಾತತ್ವ ಇಲಾಖೆ, ತಾಲೂಕು ಆಡಳಿತ ಹರಿಹರ, ಧನ್ವಂತರಿ ಪತಂಜಲಿ ಆರೋಗ್ಯ ಕೇಂದ್ರ ಹರಿಹರ, ಸಪ್ತರ್ಷಿ ಯೋಗ ಸ್ಪೋರ್ಟ್ಸ್ ಅಕಾಡೆಮಿ ಹರಿಹರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು. ಇವರು 2014ರ ಡಿಸೆಂಬರ್ 11ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯವರ ಪರ್ಮಿಷನ್ ತೆಗೆದುಕೊಂಡು ಇದನ್ನು ಅಪ್ರೂವಲ್ ಮಾಡ್ತಾರೆ. ನಾವು 2015ರಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಈ ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಈ ಘೋಷವಾಕ್ಯ ಏನಿತ್ತು ಅಂದರೆ ಸಾಮರಸ್ಯ ಮತ್ತು ಶಾಂತಿಗಾಗಿ ಯೋಗ, ಎರಡನೇದು ಯುವಕರೊಂದಿಗೆ ಸಂಪರ್ಕ ಸಾಧಿಸಿ, ಮೂರನೇದು ಆರೋಗ್ಯಕ್ಕಾಗಿ ಯೋಗ, ನಾಲ್ಕನೆಯದು ಶಾಂತಿಗಾಗಿ ಯೋಗ, ನೆಕ್ಸ್ಟು 5ನೇದು 6ನೇ ಮನೆಯಲ್ಲೇ ಇರಿ ಯೋಗ ಮಾಡಿ, ನೆಕ್ಸ್ಟು ಯೋಗಕ್ಷೇಮಕ್ಕಾಗಿ ಯೋಗ. ಈ ಸಲ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮಾನವೀಯತೆಗಾಗಿ ಯೋಗ ಅಂತ ಇದೆ. ಈ ಮಾನವೀಯತೆಯಾಗಿ ಯೋಗ ಅಂತ ನಾವು ತಿಳ್ಕೊಂಡ್ರೆ, ಇವಾಗ ಇತ್ತೀಚೆಗೆ ಏನಾಗ್ತಾ ಇದೆ, ಯೋಗ ಅಂತಂದರೆ ಬರೀ ನಾವು ಆಸನದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಆದರೆ ನಾವೇನು ತಿಳಿದುಕೊಳ್ಬೇಕು ಅಂತಂದರೆ, ಮೊದಲು ಈ ಯೋಗಾಸನದ ಮೊದಲಿಗೆ ಯಮ ಮತ್ತು ನಿಯಮಗಳನ್ನು ಪರಿಪಾಲನೆಯನ್ನು ಮಾಡಿದರೆ ಮಾತ್ರ ನಾವು ಈ ಮಾನವೀಯತೆಗಾಗಿ ಯೋಗ ಎಂಬುದನ್ನು ಅಳವಡಿಸ್ಕೊಳ್ಬೋದು ಜೀವನದಲ್ಲಿ. ಈ ಮಾನವೀಯತೆಯ ಯೋಗದಲ್ಲಿ ಫಸ್ಟು ನಾವು ಯಮ ಅಂತ ಹೇಳಿದರೆ ಈ ಅಹಿಂಸಾ, ಸತ್ಯ, ಆಸ್ತೇಹ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಪರಿಪಾಲನೆಯನ್ನು ಮಾಡಬೇಕು. ನಿಯಮದಲ್ಲಿ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಇವುಗಳನ್ನು ಅಭ್ಯಾಸವನ್ನು ಮಾಡಿ ನಾವು ಯೋಗಾಸನವನ್ನು ಅಭ್ಯಾಸವನ್ನು ಮಾಡಿದರೆ ಈ ಮಾನವೀಯತೆಗಾಗಿ ಯೋಗ ಎನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಬರೀ ನಾವು ಯೋಗಾಸನವನ್ನು ಮಾಡ್ತಾ ಹೋದರೆ ಈ ಮನಸ್ಸಿನ ಸ್ಥಿರ ಬರಲಿಕ್ಕೆ ಕಷ್ಟ ಆಗುತ್ತೆ. ಈ ಅಹಿಂಸೆ ಅಂದರೆ ಬರೀ ಹಿಂಸೆ ಮಾಡದೇ ಇರುವಂಥದ್ದು, ಅಂದರೆ ನಾವು ಪ್ರಾಣಿ ದಯೆ ಕೂಡ ಮಾಡಬೇಕು. ಅಂದರೆ ಅವತ್ತಿಗೂ ಕೂಡ ಜೀವಾತ್ಮ ಪರಮಾತ್ಮ ಇದೆ ಅಂಥೇಳಿ ಅದನ್ನು ಕೂಡ ನಾವು ನಮ್ಮಂತೆಯೇ ಪರಿಗಣಿಸಿ ಅಹಿಂಸೆಯನ್ನು ಪರಿಪಾಲನೆಯನ್ನು ಮಾಡಿದರೆ ಈ ಮಾನವೀಯತೆಗಾಗಿ ಯೋಗ ಎನ್ನೋ ಒಂದು ಇದೆಯಲ್ಲ ಘೋಷವಾಕ್ಯ, ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ನೆಕ್ಸ್ಟು ಸತ್ಯ. ಈ ಸತ್ಯ ಅಂದರೆ ನಿತ್ಯ ಜೀವನದಲ್ಲಿ ನಾವು ಸತ್ಯವನ್ನು ಅಳವಡಿಸ್ಕೊಳ್ಬೇಕು. ಕಾಯ, ವಾಚ, ಮನಸ್ಸ ಕೂಡ ನಾವು ಅಳವಡಿಸ್ಕೊಂಡ್ರೆ ಅನುಕೂಲವಾಗುತ್ತೆ. ನೆಕ್ಸ್ಟು ಆಸ್ತೇಹ. ಆಸ್ತೇಯ ಅಂದರೆ ಕದಿಯದೇ ಇರುವಿಕೆ ಅಂತ ಒಂದು ಪದ ಇದೆ. ಆದರೆ ಅಧರ್ಮದಿಂದ ಕೂಡ ನಾವು ಹಣ ಸಂಗ್ರಹಣ ಮಾಡಿದರೆ ಕೂಡ ಅದು ಕೂಡ ನಮ್ಮ ಆಸ್ತೇಯಕ್ಕೆ ಬರುತ್ತೆ. ನೆಕ್ಸ್ಟು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಏಕಪತಿರಸ್ನಾಗಿ ಅದನ್ನು ನೀವು ಪರಿಪಾಲನೆ ಮಾಡುವಂಥದ್ದು. ಅಪರಿಗ್ರಹ. ಪರಿಗ್ರಹ ಅಂದರೆ ಸಂಗ್ರಹ ಗುಣ, ಅಪರಿಗ್ರಹ ಅಂದರೆ ಸಂಗ್ರಹ ಗುಣ ಇಲ್ಲದೇ ಇರುವಂಥದ್ದು. ಇದನ್ನು ನೀವು ಪರಿಪಾಲನೆಯನ್ನು ಮಾಡ್ಕೊಂಡು ಬಂದರೆ ಮನಸ್ಸು ಸ್ಥಿರತ್ವಾಗಿ ನೀವು ಮಾನವೀಯತೆಯನ್ನು ಪರಿಪಾಲನೆ ಮಾಡಲು ಸಾಧ್ಯವಾಗುತ್ತೆ. ನೆಕ್ಸ್ಟ್ ಬರುವಂತಹದ್ದು ಶೌಚ. ಶೌಚದಲ್ಲಿ ಅಂತಃಶೌಚ ಮತ್ತು ಬಹಿಶೌಚ ಬರುತ್ತೆ. ಅಂತಃಶೌಚದಲ್ಲಿ ನಮ್ಮ ಮನಸ್ಸನ್ನು ಶುದ್ಧ ಇಟ್ಕೊಂಡು ಶುದ್ಧವಾದ ಆಹಾರಗಳನ್ನು ಪರಿಪಾಲನೆ ಮಾಡೋದು. ಬಾಹ್ಯ ಶೌಚದಲ್ಲಿ ಸ್ನಾನ ಅದನ್ನೆಲ್ಲ ಪರಿಪಾಲನೆಯನ್ನು ಮಾಡ್ಕೊಳ್ತಾ ದಂತದಾವನ್ನು ಬೈಯಾಗಿ ಶೌಚ ಮಾಡ್ಕೊಳ್ಳೋದು. ಸಂತೋಷ ಇರೋದ್ರಲ್ಲೇ ಸಂತೋಷವನ್ನು ಪಡ್ಕೊಳ್ಳುವಂತಹದ್ದು. ನೆಕ್ಸ್ಟು ತಪ, ದೈಹಿಕ ಸಾಧನೆಯನ್ನು ಮಾಡುವಂತಹದ್ದು. ನೆಕ್ಸ್ಟು ಸ್ವಾಧ್ಯಾಯ ಅಂತ ಹೇಳಿದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವಂಥದ್ದು ಮತ್ತು ನಮ್ಮ ಯುದ್ಧವಾದಂತಹ ವೃತ್ತಿಯಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳುವಂತಹದ್ದು.
ನೆಕ್ಸ್ಟು ಈಶ್ವರ ಪ್ರಣಿಧಾನ. ನಮ್ಮನ್ನು ಎಲ್ಲಕ್ಕೂ ಈಶ್ವರಕ್ಕೆ ಸಮರ್ಪಣೆಯನ್ನು ಮಾಡಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಾವು ಪ್ರಾಕ್ಟೀಸನ್ನು ಮಾಡಿದರೆ ಈ ಮಾನವೀಯತೆಗಾಗಿ ಯೋಗ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬರೋದು ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ. ಈ 8 ಅಂಗಗಳನ್ನು ನಾವು ಅಭ್ಯಾಸವನ್ನು ಮಾಡ್ತಾ ಬಂದರೆ ನಾವು ಸಾಮಾಜಿಕವಾಗಿ ಕೂಡ ಆರೋಗ್ಯಯುತವಾಗುತ್ತೆ. ಅದರಲ್ಲಿ ಶಾರೀರಿಕ ಇರ್ಬೋದು, ಮಾನಸಿಕವಾಗಿ ಇರ್ಬೋದು, ಬೌದ್ಧಿಕವಾಗಿ ಕೂಡ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕ ವಿಕಸನಕ್ಕೆ ಸಹಾಯವಾಗುತ್ತೆ. ಪ್ರತಿದಿನ ಒಂದೇ ದಿನ ಇವತ್ತಷ್ಟೇ ನೀವು ಪ್ರಾಕ್ಟೀಸನ್ನು ಮಾಡಬೇಡಿ. ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡಿ ನಿಮ್ಮ ಪ್ರಯೋಜನವನ್ನು ಪಡ್ಕೊಳ್ಳಿ. ಯಾಕಂದರೆ ನಿಮಗೋಸ್ಕರನೇ ನೀವು ಮಾಡುವಂಥದ್ದು, ಇದು ಬೇರೆಯವರಿಗೋಸ್ಕರ ಅಲ್ಲ. ನೀವು ಅಭ್ಯಾಸವನ್ನು ಮಾಡಿದರೆ ಇತ್ತೀಚಿನ ಕಾಲದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೀವಿ, ಅಂದರೆ ಮಾನಸಿಕ ಒತ್ತಡದಿಂದ ನಮ್ಮ ಕಾಯಿಲೆಗಳು, ಅತಿ ರಕ್ತದೊತ್ತಡ ಇರ್ಬೋದು, ಹೃದಯ ರೋಗ ಇರ್ಬೋದು, ಮಧುಮೇಹ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಪ್ರತಿದಿನ ನೀವು ಊಟ ತಿಂಡಿ ಹೇಗೆ ಮಾಡ್ತೀರೋ ಇದನ್ನು ಅಭ್ಯಾಸವನ್ನು ಮಾಡಿ ಆರೋಗ್ಯವಂತರಾಗಿ ಯೋಗ ಮಾಡಿ ನಿರೋಗಗಳಾಗಿ ಸದೃಢ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನನಗೆ ಮಾತಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ. ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಯೋಗ ದಿನಾಚರಣೆಯ ಬಗ್ಗೆ ಸುಲಲಿತವಾಗಿ ಹೇಳಿದಂಥ ಡಾಕ್ಟರ್ ರತ್ನ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ BP ಹರೀಶಣ್ಣವರು ಕಾರ್ಯಕ್ರಮನ ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಹರಿಹರ ತಾಲೂಕು ಆಡಳಿತ, ದಾವಣಗೆರೆ ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಧನ್ವಂತರಿ ಪತಂಜಲಿ ಆರೋಗ್ಯ ಕೇಂದ್ರ, ಸಪ್ತರ್ಷಿ ಯೋಗ ಸ್ಪೋರ್ಟ್ಸ್ ಅಕಾಡೆಮಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ದಿನ ಹರಿಹರದಲ್ಲಿ 8ನೇ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹರಿಹರ ಕ್ಷೇತ್ರದ ಶಾಸಕರು, ಸ್ನೇಹಿತರಾದಂಥ ರಾಮಪ್ಪನವರೇ, ಹನಗವಾಡಿ ವೀರೇಶ್ ಅವರೇ, ಅಜಿತ್ ಅವರೇ, ಆಯುಕ್ತರಾದಂಥ ಬಸವರಾಜಪ್ಪನವರೇ, ಅಂಗಡಿ ಅವರೇ, ರೆವೆನ್ಯೂ ತಹಶೀಲ್ದಾರ್ ಅವರೇ, ಸ್ನೇಹಿತರಾದಂಥ ಶಶಿಕುಮಾರ್ ಅವರೇ, ಹಿರಿಯರಾದಂಥ ಹಲ್ಸ್ಬಾಳ್ ಶಿವಾನಂದಪ್ಪನವರೇ, ಗಂಗಾಧರ್ ಅವರೇ, ಸಿದ್ದಪ್ಪನವರೇ ಹಾಗೂ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಇಲಾಖೆಯ ಅಧಿಕಾರಿ ವೃಂದದವರೇ, ಈ ದಿನ ಈ ಒಂದು ಯೋಗ ಮೇಳದಲ್ಲಿ ಯೋಗಾಭ್ಯಾಸವನ್ನು ಮಾಡಿದಂಥ ನೆಚ್ಚಿನ ಯೋಗ ಪಟುಗಳೇ, ಅದೇ ರೀತಿ ಶಿಕ್ಷಕ ವೃಂದದವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಮತ್ತೊಮ್ಮೆ ನಿಮಗೆ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಏನು ನಾವು 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಇವತ್ತು ಬರೀ ಹರಿಹರ ಭಾರತದಲ್ಲ, ವಿಶ್ವವೇ ಯೋಗವನ್ನು ಮೆಚ್ಚಿ ಯೋಗದಿಂದ ಆರೋಗ್ಯ, ಮನಸ್ಸು ಎಲ್ಲ ನೆಮ್ಮದಿಯಿಂದ ಇರುತ್ತೆ ಅಂತಕ್ಕಂಥದ್ದು ತಿಳಿದಂಥ ವಿಶ್ವದ ಎಲ್ಲ ರಾಷ್ಟ್ರದ ಜನರು ಕೂಡ ಇವತ್ತು ಯೋಗದ ಮೊರೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ಯೋಗವನ್ನು ನಮ್ಮ ದೇಶದಲ್ಲೂ ಕೂಡ ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಜನಪ್ರಿಯಗೊಳಿಸಿ ನಮ್ಮ ದೇಶವನ್ನು ಸದೃಢವಾಗಿ ಕಟ್ಟೋಣ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ತಮಗೆಲ್ಲ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರಿ ವೇದಿಕೆ ಮಾಡಿರ್ತಕ್ಕಂಥವ್ರಿಗೆ ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮ ಅತಿಥಿ ನುಡಿಯಲ್ಲಿ ನುಡಿದಂತಹ ಹರೀಶಣ್ಣವ್ರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಲು ಡಾಕ್ಟರ್ ಶಶಿಕುಮಾರ್ ಮೆಹರವಾಡೆ ಸರ್ ಅವರು ಮುಖ್ಯ ಕಾರಣ. ಅವರಿಗೆ ಇಬ್ಬರು ದಂಪತಿಗಳು ಸೀತಾ ಎಸ್ ನಾರಾಯಣ ಅವರು ಅವರೇ ರಚಿಸಿರ್ತಕ್ಕಂಥ ಇದುವೇ ಜೀವನ ಎಂಬ ಒಂದು ಪುಸ್ತಕವನ್ನು ಅವರಿಗೆ ಈ ಸಂದರ್ಭದಲ್ಲಿ ಕೊಡುಗೆಯಾಗಿ ನೀಡಲಿದ್ದಾರೆ. ಧನ್ಯವಾದಗಳು ಸರ್. ಈಗ ಮತ್ತೋರ್ವ ಮುಖ್ಯ ಅತಿಥಿ ಆಗಿರ್ತಕ್ಕಂಥ BJP ದಾವಣಗೆರೆ BJP ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೀರೇಶ್ ಹನಗವಾಡಿ ಸರ್ ಅವರು ಸಹಿತ ಈ ಕಾರ್ಯಕ್ರಮನ ಕುರಿತು ಮಾತಾಡಬೇಕಂತ ಕೇಳ್ಕೊಳ್ತೇನೆ. ಹರಿಹರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ದಾವಣಗೆರೆ, ಜಿಲ್ಲಾ ಆಯುಷ್ ಇಲಾಖೆ, ಭಾರತೀಯ ಪುರಾತತ್ವ ಇಲಾಖೆ,
ಹರಿಹರ ತಾಲೂಕು ಆಡಳಿತ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ದೊಡ್ಡಬಾತಿ, ಧನ್ವಂತರಿ ಪತಂಜಲಿ ಆರೋಗ್ಯ ಕೇಂದ್ರ ಹರಿಹರ, ಸಪ್ತರ್ಷಿ ಯೋಗ ಸ್ಪೋರ್ಟ್ಸ್ ಅಕಾಡೆಮಿ ಹರಿಹರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಹರಿಹರೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಬೆಳಗಿನಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇಲ್ಲಿಗೆ 8ನೇ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವ ಆಚರಿಸ್ತಾ ಇದೆ. ನಾನು ಎಲ್ಲರಿಗೂ ಕೂಡ ವಿಶ್ವ ಆರೋಗ್ಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗ ತಾನೇ ಆಯುಷ್ ಅಧಿಕಾರಿಗಳು ಯೋಗದ ಮಹತ್ವವನ್ನು ಹೇಳಿದ್ದಾರೆ. ಇವತ್ತು ಹರಿಹರದಲ್ಲಿ ಒಂಥರ ಹಬ್ಬದ ವಾತಾವರಣ ಕಾಣ್ತಾ ಇತ್ತು. ನಾವೆಲ್ಲರೂ ಕೂಡ ಯಾರನ್ನ ಅನುಕರಣೆ ಮಾಡಬೇಕು ಅಂದರೆ ಈ ವೇದಿಕೆ ಮೇಲೆ ಯೋಗ ಮಾಡಿದಂಥ ಮಕ್ಕಳ ಅನುಕರಣೆಯನ್ನು ನಾವು ಮಾಡಬೇಕು. ಅಲ್ಲಿಗೆ ನಮ್ಮದು ಅರ್ಧ ಭಾಗ ಮುಗೀತು. ನಾವು ನಿಜವಾಗ್ಲೂ ಆರೋಗ್ಯವಂತರಾಗಿರ್ತೇವೆ. ಯೋಗ ದಿನಾಚರಣೆ ಜೂನ್ 21ಕ್ಕೆ ಮಾತ್ರ ಸೀಮಿತವಾಗದೇ ಪ್ರತಿನಿತ್ಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಬೇಕು. ನಾವು ಯಾವ ಥರ ಊಟ ತಿಂಡಿ, ಯಾವ ಥರ ನಾವು ದಿನನಿತ್ಯದ ಕಾರ್ಯಕ್ರಮವನ್ನು ಮಾಡ್ತೇವೋ ಅದರಲ್ಲಿ ಭಾಳ ಪ್ರಮುಖವಾಗಿರ್ತದ್ದು ಯೋಗವನ್ನು ಶುರು ಮಾಡಬೇಕು. ಇವತ್ತು ಪ್ರಾರಂಭ ಯಾವುದೇ ದಿನ ಆದರೂ ಕೂಡ ಮುಂದುವರಿಸೋದು ಭಾಳ ಮುಖ್ಯ. ಇವತ್ತು ಭಾಳ ಜನ ಈ 8 ವರ್ಷದಲ್ಲಿ ಇಡೀ ವಿಶ್ವ ಭಾರತವನ್ನು ನೆನೆಸ್ತಾ ಇದೆ. ಯಾಕೆ ನಮಗೆ ಇಷ್ಟು ದಿವಸ ಇದು ಯೋಗ ಗೊತ್ತಾಗಲಿಲ್ಲ? ಈ ಯೋಗದಿಂದ ಸಾಕಷ್ಟು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಯೋಗದ ಪ್ರಯೋಜನಗಳ ಬಗ್ಗೆ ಅಂತಾರಾಷ್ಟ್ರೀಯ ಅನೇಕ ಪ್ರಮುಖರು ಈ ಯೋಗದ ಬಗ್ಗೆ ಭಾಳ ಮಹತ್ವವಾದ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ಭಾರತ ಇವತ್ತು ಇಡೀ ವಿಶ್ವದ 186 ರಾಷ್ಟ್ರಗಳಲ್ಲೂ ಕೂಡ ಭಾರತವನ್ನು ನೆನೆಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥದ್ದು. ಅದರಲ್ಲೂ ಕರ್ನಾಟಕ ಇವತ್ತು ಭಾಳ ವಿಶೇಷವಾಗಿ ಕಾಣ್ತಾ ಇದೆ. ಸ್ವತಃ ನರೇಂದ್ರ ಮೋದಿಯವರೇ ಮೈಸೂರಿಗೆ ಬಂದು ಯೋಗದಲ್ಲಿ ಪಾಲ್ಗೊಂಡದ್ರಿಂದ ಇಡೀ ವಿಶ್ವ ಕರ್ನಾಟಕವನ್ನು ನೋಡ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ. ಈ ಮಕ್ಕಳು ಕೂಡ ಅವರ ಜೀವನದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿ ಇದಕ್ಕೆ ವಯಸ್ಸಿನೇ ಇದನ್ನೇ ಇಲ್ಲ, ಪರಿಮಿತಿನೇ ಇಲ್ಲ. ಯಾವ ವಯಸ್ಸಿನಲ್ಲಿ ಬೇಕಾದರೂ ಇದನ್ನ ನಾವು ರೂಢಿ ಮಾಡ್ಕೊಳ್ಬೋದು. ಅದರಲ್ಲೂ ವಿಶೇಷವಾಗಿ ನಮ್ಮ ಶಶಿಕುಮಾರ್ ಮೇರವಡೆ ಅವರು ಮತ್ತು ನಮ್ಮ ಎಲ್ಲ ಕ್ರೀಡಾಪಟುಗಳು ಸಾಕಷ್ಟು ಒಂದು ಸುಸಜ್ಜಿತವಾಗಿ ಇದನ್ನ ಆಯೋಜನೆಯನ್ನು ಮಾಡಿರೋದನ್ನು ನೋಡಿದರೆ ನಿಜವಾಗ್ಲೂ ಭಾಳ ಒಂದು ಸಂತೋಷ, ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ನಾನೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸಿ ಈ ಒಂದು ಮತ್ತೆ ಅಂತಾರಾಷ್ಟ್ರೀಯ ಯೋಗದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕು. 8ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗಕ್ಕಾಗಮಿಸಿರುವ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ನಮ್ಮ ವೇದಿಕೆ ಮೇಲಿರುವ ಟೈಮ್ ಆಗೈತೆ, ಎಲ್ಲರಿಗೂ ಹಸುವಾಗೈತೆ ಬಹುಶಃ, ಅದಕ್ಕೆ ಯಾರ ಹೆಸರು ಹೇಳಲ್ಲ. ವೇದಿಕೆ ಮೇಲಿರುವ ಎಲ್ಲ ಮುಖಂಡರೇ, ಇವತ್ತೇನು ಸಾಕಷ್ಟು ಇವತ್ತು ಯೋಗಕ್ಕೆ ಬಂದಂಥ ಎಲ್ಲರೂ ಕೂಡ ಈ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಹಿರಿಯರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ನಮಗೂ ಕೂಡ ಭಾಳ ಖುಷಿಯಾಗಿದೆ. ಯಾಕೆ ಇವತ್ತು ಯೋಗದಿಂದ ಏನೈತಿ, ಏನೆಲ್ಲ ಇಲ್ಲ, ಆರೋಗ್ಯ ಬಗ್ಗೆ ಇವತ್ತು ಯೋಗ ಮಾಡಿ ವೇಗಿ ಆಗುವಂಥದ್ದಾರೆ. ಹಂಗಾಗಿ ಇವತ್ತೇನು ಯೋಗದಿಂದ ನಿಜವಾಗ್ಲೂ ಕೂಡ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ತೈತಿ, ವಿದ್ಯಾವಂತರು ಕೂಡ ಆಗ್ತೀರಿ. ಯಾವಾಗ ಮನಸ್ಸಾಕ್ಷಿ ಮನೋಬಲ ಎಲ್ಲದೂ ಕೂಡ ಯೋಗದಿಂದ ಹೆಚ್ಚಿಗೆ ಆಗ್ತೈತಿ. ಮನೋಬಲ ಹೆಚ್ಚಿಗೆ ಆದರೆ ಮನಶಕ್ತಿ ಹೆಚ್ಚಿಗೆ ಆದರೆ ತಮ್ಮೆಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಮಾಡೋಕ್ಕೆ ನಿಜವಾಗ್ಲೂ ಕೂಡ ಖಂಡಿತ ಇನ್ನೂ ಹೆಚ್ಚು ಉತ್ಸವ ಆಗ್ತೈತಿ. ಅದಕ್ಕೆ ತಾವೆಲ್ಲರೂ ಕೂಡ ಒಳ್ಳೆಯ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಏನು ಇವತ್ತಿನ ದಿವಸ ನಮ್ಮ ಬಾತಿ ಶಶಿಕುಮಾರ್ ಮೇರವಡೆ ಅವರು ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಒಳ್ಳೆಯ ಒಂದು ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಅದರಿಂದ ಸಾವಿರಾರು ಜನಕ್ಕೆ ಒಳ್ಳೆಯದಾಗ್ತೈತಿ. ಡಾಕ್ಟ್ರ್ ಆಗ್ತಾರೆ, ಆಯುರ್ವೇದಿಕ್ ಡಾಕ್ಟ್ರ್ ಆಗ್ತಾರೆ. ಮತ್ತು ಏನು ರುದ್ರ ಆಶ್ರಮ ಮಾಡಿದ್ದಾರೆ, ಅವರಿಗೂ ಕೂಡ ಅಲ್ಲಿ ಕೂಡ ರುದ್ರಾಪ್ತರಿಗೆ ಆಶ್ರಯ ಕೊಟ್ಟಿದ್ದಾರೆ. ಅದು ಕೂಡ ಭಾಳ ಸಂತೋಷದ ವಿಷಯ. ಮತ್ತೇನು ಇವತ್ತಿನ ಏರ್ಪಾಟ್ ಮಾಡಿರುವಂಥ ಎಲ್ಲರಿಗೂ ಕೂಡ ಇವತ್ತು ಏರ್ಪಾಟ್ ಮಾಡಿರುವಂಥ ಶಶಿಕುಮಾರ್ಗೆ ಅವರು ಇನ್ನೂ ಹೆಚ್ಚು ದೇವರು ಆರೋಗ್ಯ ಆಯುಷ್ಯ ಕೊಳ್ಳಿ ಅಂತಂದು ಹೇಳ್ತಾ, ಇವತ್ತೇನು ಅವರು ಒಂದು ಸಣ್ಣ ಕುಟುಂಬದಿಂದ ಬಂದಂಥವ್ರು.
ಅವ್ರೇನು ಬುದ್ಧಿವಂತಿಕೆ ಅವ್ರ ಧೈರ್ಯದ ಮೇಲೆ ಇವತ್ತೆಲ್ಲರೂ ಕೂಡ ಭಾಳ ಚೆನ್ನಾಗಿದ್ದಾರೆ. 4 ಮಂದಿಗೆ ಒಂದು ಅನ್ನ ಹಾಕೋಂಥ ಶಕ್ತಿ ಬಂದೈತಿ, 4 ಮಂದಿಗೆ ವಿದ್ಯಾಭ್ಯಾಸ ಕೊಡೋಂಥ ಶಕ್ತಿ ಬಂದೈತಿ, 4 ಮಂದಿ ನೌಕರಿ ಕೊಡೋಂಥ ಶಕ್ತಿನೂ ಕೂಡ ಬಂದೈತಿ. ಹಂಗೆ ಎಲ್ಲರೂ ಕೂಡ ಆ ಒಂದು ರೀತಿ ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂದರ್ಭ ಹೇಳ್ತಾ, ಆರೋಗ್ಯ ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದು. ಆರೋಗ್ಯ ಚೆನ್ನಾಗಿರ್ಬೇಕು. ನಾವು APMCಗೆ ಹೋಗಿ ಬರೀ ವಾಕ್ ಮಾಡ್ಕೊಂಬರ್ತಿದ್ವಿ. ನಾವು APMCಗೆ ಹೋಗಿ ಅಲ್ಲಿ ಕೂಡ ನಮ್ಮದು ಯೋಗದ ಒಂದು ತಂಡ ಐತಿ. ಅಲ್ಲಿ ನಾನು ಕೂಡ ವಾಕ್ ಮುಗಿಸಿ ಯೋಗ ಮಾಡೋಕ್ಕೆ ನಾಳಿಂದಲೇ ಚಾಲು ಮಾಡ್ತೇನೆ ಅಂತ ಈ ಸಂದರ್ಭ ಹೇಳ್ತಾ, ಏನು ಇವತ್ತಿನ ದಿವಸ ನಮ್ಮ ಹರಿಹರಲ್ಲಿ ಮತ್ತು ಜೈಮುನಿ ಅವರು ಮತ್ತು ಇನ್ನೊಂದು ಬ್ಯಾಚ್ ಐತೆ, ಅವರೆಲ್ಲರೂ ಕೂಡ ಯೋಗದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಬಂದಂಥ ವಿದ್ಯಾರ್ಥಿಗಳು, ಯೋಗ ಪಟುಗಳು. ಇವತ್ತು ಜೈಮನಿಗಳು ಸುಮಾರು ವರ್ಷಗಳಿಂದ ಯೋಗ ಕಲಿಸ್ಕೊಂತ ಬಂದಂಥವ್ರು. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ ಮತ್ತು ಯೋಗ ಪಟುಗಳಾಗಲಿ. ಯಾಕಂದರೆ ಇವತ್ತು ವಿದ್ಯಾಭ್ಯಾಸ ಜೊತೆಗೆ ಯೋಗ ಜೊತೆಗೆ ವಿದ್ಯಾಭ್ಯಾಸ ಮಾಡಲೇಬೇಕು. ತಾವು ಏನು ಈಗಕ್ಕೆ ಶ್ರಮ ಪಡ್ತೀರಿ ಯೋಗ ಮಾಡೋಕ್ಕೆ, ಅದೇ ರೀತಿಯೂ ಕೂಡ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ತಾವು ಶ್ರಮ ಪಡಬೇಕು. ನಿಮ್ಮ ಆರೋಗ್ಯ ಎಷ್ಟು ಗಟ್ಟಿ ಇರ್ತದ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಅಷ್ಟು ಗಟ್ಟಿದ್ರೆ ನೀವು ಅಷ್ಟೇ ನಿಮ್ಮ ಜೀವನನೂ ಕೂಡ ಮುಂದೆ ಒಳ್ಳೇದು ಆಗ್ತೈತಿ ಅಂತ ಈ ಸಂದರ್ಭ ಹೇಳ್ತಾ, ಏನಿವತ್ತು ತಮ್ಮ ಎಲ್ಲ ತಂದೆ ತಾಯಿಗಳು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಕಳಿಸಿರ್ತಾರೆ. ಅದಕ್ಕೆ ಅವ್ರಿಗೆ ಖುಷಿ ಸಂತೋಷ ತರಬೇಕು. ನಿಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ತಾವು ಒಳ್ಳೆಯ ಯೋಗಾಸನ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರಿ ಅಂತ ಈ ಸಂದರ್ಭ ಹೇಳ್ತಾ, ಮತ್ತೆಲ್ಲರಿಗೂ ಕೂಡ ಹಸುವಾಗಿದ್ದರಿಂದ ಜಲ್ದಿ ಮುಗಿಸಿಬಿಡೋಣ. ಹಂಗಾಗಿ ತಾವೆಲ್ಲ ಬಂದಿದ್ದು ಯೋಗ ಮಾಡಿದ್ರಿಂದ ಇವತ್ತೆಲ್ಲರಿಗೂ ಕೂಡ ಖುಷಿ ಸಂತೋಷ ಆಗೈತಿ. ಆಯುಷ್ ಇಲಾಖೆಯರು ಕೂಡ ಅವರೊಂದು 15 ದಿನದಿಂದನೂ ಕೂಡ ಓಡಾಡ್ತದ. ಪಾಪ ಅವ್ರದ್ದು ಶ್ರಮ ಐತದಾಗ ಎಲ್ಲರೂ ಕೂಡ ಒಬ್ಬರಿಬ್ಬರು ಮಾಡೋಕ್ಕಲ್ಲ, ಎಲ್ಲರೂ ಮಾಡಿದ್ರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗೈತಿ, ಅಚ್ಚುಕಟ್ಟು ಕಾರ್ಯಕ್ರಮ ಆಗೈತಿ. ಇವತ್ತು ಏನು ಇಲ್ಲಿ ನಮ್ಮ ಮರೇಶ್ವರ ದೇವಸ್ಥಾನ ಆವರಣದಾಗ ಮಾಡಿದ್ದು ಕೂಡ ಇನ್ನೂ ತುಂಬ ಸಂತೋಷ. ನಮ್ಮ ಶಶಿಕುಮಾರ್ ಅವರು, ಜೈಮುನಿ ಅವರು, ಅನೇಕ ನಮ್ಮ ಜಿಲ್ಲಾ ಪಂಚಾಯತ್ನಿಂದ ಅನೇಕ ಎಲ್ಲ ಶ್ರಮ ವಹಿಸಿ ಇವತ್ತು ಇದನ್ನ ಏರ್ಪಾಡು ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರೋರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಂಟನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಗಮಿಸಿರುವ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯನ್ನು ಹೇಳ್ತಾ, ಇವತ್ತು ರಾಜ್ಯ ಮಟ್ಟ ರಾಷ್ಟ್ರದ ಮಟ್ಟಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇವತ್ತಿನ ಯೋಗವನ್ನು ಎಲ್ಲರೂ ಕೂಡ ಆಚರಣೆ ಮಾಡಿದ್ದಾರೆ. ಆ ಯೋಗದಿಂದ ಎಲ್ಲರಿಗೂ ಕೂಡ ನಮ್ಮ ಭಾರತ ದೇಶ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿರಿ, ಒಳ್ಳೆಯ ಆರೋಗ್ಯ ಕೇಳ್ರಿ. ಎಲ್ಲರಿಗೂ ಕೂಡ ಯೋಗ 8ನೇ ಯೋಗ ದಿನಾಚರಣೆಯ ಶುಭಾಶಯವನ್ನು ತಿಳಿಸೋದು. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಹರಿಹರದಲ್ಲೂ ಕೂಡ ಯಶಸ್ವಿಯಾಗಿ ವಿಶ್ವ ಯೋಗ ದಿನಾಚರಣೆಯನ್ನು ನಡೆಸಿಕೊಟ್ಟಂತಹ ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಇನ್ನಿತರ ಎಲ್ಲ ಯೋಗ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳು. ಮತ್ತೊಮ್ಮೆ 8ನೇ ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು. ವಿಶ್ವ 8ನೆಯ ಯೋಗ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಯೋಗಪಟುಗಳಿಗೂ ಹಾಗೂ ಇಲ್ಲಂದರೆ ಬಂದಂಥ ಎಲ್ಲ ನಮ್ಮ ಸಮಸ್ತ ನಾಡಿನ ಪ್ರಪಂಚಾದ್ಯಂತ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. 8ನೇ ವಿಶ್ವ ಯೋಗ ದಿನಾಚರಣೆಯ ಎಲ್ಲರಿಗೂ ಸಮಸ್ತ ನಾಗರಿಕರಿಗೂ ಹರಿಹರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಯೋಗ ಮಾಡಿ ಎಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮಾನವೀಯತೆಗಾಗಿ ಯೋಗ. 8ನೇ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. ಯೋಗಯುಕ್ತ ರೋಗಮುಕ್ತ. ಎಲ್ಲರಿಗೂ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ಯೋಗಕ್ಕಾಗಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಿರೋದು ಎಲ್ಲರಿಗೂ ಕಾಣಿಸ್ತಾ ಇದೆ. ಇದರಲ್ಲಿ ಅತ್ಯಂತ ವಿಶೇಷ ಏನೆಂದರೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಇವತ್ತು ಕರ್ನಾಟಕದಲ್ಲಿ ಬಂದು ಯೋಗ ಮಾಡ್ತಿರುವಂಥದ್ದು ಭಾಳ ಸಂತೋಷದ ವಿಚಾರ. ನಾವು ಹರಿಹರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಹಬ್ಬದ ವಾತಾವರಣದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ನಮ್ಮ ಹರಿಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಿದ್ದೀವಿ.
ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮತ್ತು ಯುವಕರು, ವಯಸ್ಕರು ಕೂಡ ಭಾಗವಹಿಸಿ ಈ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಸಂಪೂರ್ಣ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ನೋಡಿ ನಮಗೆ ತುಂಬ ಸಂತೋಷವಾಗಿದೆ. ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.